ನ್ಯೂಸ್ 18ನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಯುಗಾದಿ ಅಂದ್ರೇನು ಮನೆ ಮಂದಿಯೆಲ್ಲ ಕೂತ್ಕೊಂಡು ಸಂಭ್ರಮಿಸುವಂತ ಸಮಯ ಹಬ್ಬ. ಮನೆ ಮಂದಿಯೆಲ್ಲ ಮನೆಯೊಳಗೆ ಸೇರ್ಕೊಂಡ ಮೇಲೆ ಹಾಡು ಮೋಜು ಮಸ್ತಿ ಸ್ವಲ್ಪ ಕಾಮಿಡಿ ಟಚ್ ಇರಬೇಕಲ್ಲ, ಅದಕ್ಕೆ ನಾವು ಇವ್ರನ್ನೆಲ್ಲ ಎತ್ತಾಕೊಂಡು ಬಂದಿದ್ದೀವಿ ನಮ್ಮ ಸ್ಟುಡಿಯೋಗೆ. ಸೊ ಲೆಟ್ಸ್ ವೆಲ್ಕಮ್. ಅದಕ್ಕೂ ಮುಂಚೆ ನನ್ನ ಹೆಸರು ಶರ್ಮಿತಾ ಶೆಟ್ಟಿ. ಸೊ ಭರ್ಜರಿ ಬ್ಯಾಚುಲರ್ ಶೋನ ಅನನ್ಯ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಹಬ್ಬ ಅಂತೂ ಹಾಗೆ ಕಾಣಿಸ್ತಾ ಇದೆ ನೋಡಿ. ಥ್ಯಾಂಕ್ ಯು. ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ, ಇವ್ರ ಪೇರ್. ಅವರು ಪೇರ್ ನಮ್ಮ ಸ್ಟೂಡೆಂಟಾ? ಹಾ, ಗಾಬರಿ ಆಗ್ಬೇಡಿ, ಕುತ್ಕೊಳ್ಳಿ ಆರಾಮಾಗಿ. ಗಾಬರಿ ಸಿಂಗ್ ಭುವನೇಶ್ವರ್, ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್. ಆರಾಮಿದ್ದೀರಾ? ಆರಾಮಿದ್ದೀನಿ, ಚೆನ್ನಾಗಿದೆ. ಯುಗಾದಿ ಹಬ್ಬದ ಶುಭಾಶಯ ನಿಮ್ಗೆ. ಥ್ಯಾಂಕ್ ಯು, ನಿಮಗೂ ಕೂಡ. ಸೊ ಹೆಣ್ಮಕ್ಳೆಲ್ಲ ನೋಡಿ ಅವರು ಅಷ್ಟು ಚೆನ್ನಾಗಿ ಔಟ್ಫಿಟ್ ಹಾಕೊಂಡ್ ಬಂದಿದ್ದಾರೆ. ನೀವೇನು ಹಿಂಗ್ ಬಂದಿದ್ದೀರಾ? ಗುಂಡಾಡಿ ಇದು ಗುಂಡಾಣಿ ಗುಂಡು ಅಂತಾರ ಬಂದಿಲ್ಲ, ನಾನು ಬಟ್ಟೆ ಹಾಕ ಬಂದಿದ್ದೆ. ಅಂದ್ರೆ ಒಂದು ಔಟ್ಫಿಟ್ ಅಂದ್ರೆ ಹಬ್ಬದ ಉಡುಗೆ. ಎಸ್ ಎಸ್, ನೀವು ಕೇಳಬೇಕು. ಯಾಕೆ ಅಂದ್ರೆ ನಾನು ರೈತ ಅಲ್ವಾ, ರೈತರ ಸಂಕೇತ ಹಸಿರು. ಹಸಿರು ಶಾಲ್ ಹಾಕೊಂಡ್ ಬರ್ಬೇಕು, ಹಂಗಾಗಿ ಹಸಿರು ಟೀ ಶರ್ಟ್ ಹಾಕ ಬಂದಿದ್ದೀನಿ. ಹಸಿರು ಅಲ್ಲ ಆಕ್ಚುಲಿ. ಸೊ ಈ ಕಡೆ ಬಂದ್ರೆ ಇಲ್ಲಿದ್ದಾರೆ ಅಪೇಕ್ಷಾ. ಅದೆಷ್ಟು ಜನ ಇವ್ರು ನೋಡಿ ಬೈಕೋತಾರೋ ಗೊತ್ತಿಲ್ಲ, ಹಬ್ಬ ದಿನ ಅಲ್ವಾ? ಯಾಕೆ ಸೀರಿಯಲ್ ಅಲ್ಲಿ ಮಾಡೋ ನೀವು ಕುತಂತ್ರ. ವೆಲ್ಕಮ್, ಯುಗಾದಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ಲರಿಗೂ ಇರ್ಲಿ. ಹೇಳ್ಬಿಟ್ಟ. ಥ್ಯಾಂಕ್ ಯು. ನಿಮ್ಮಷ್ಟು ಚೆನ್ನಾಗಿ ಕಾಣ್ತಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹಬ್ಬದ ಒಂದು ಕಳೆ ಎದ್ದು ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಸೊ ನನ್ನ ಫೇವ್ರೇಟ್ ಸಿಂಗರ್ ಆ್ಯಂಡ್ ನಿಮ್ಮೆಲ್ಲರ ಫೇವ್ರೇಟ್ ಸಿಂಗರ್, ಈಗ ಭರ್ಜರಿ ಬ್ಯಾಚುಲರ್ ಶೋ ಮುಖಾಂತರ ಹುಡುಗಿರ ಮನಸ್ಸಿಗೆ ಲಗ್ಗೆ ಹಾಕ್ತಿರುವಂತ ದರ್ಶನ್ ಅವರಿದ್ದಾರೆ. ವೆಲ್ಕಮ್ ದರ್ಶನ್. ಹಾಯ್, ವೆಲ್ಕಮ್. ಪರವಾಗಿಲ್ಲ ಬಿಡಿ, ನಿಮ್ನ ನೋಡ್ಬಿಟ್ಟು ಇವ್ರು ಗಾಬರಿ ಆಗ್ತಾರೋ ನೀವು ಗಾಬರಿ ಆಗ್ತಿರೋ ನನಗೆ ಗೊತ್ತಾಗ್ತಿಲ್ಲ. ಎನಿವೇಸ್, ನನಗೂ ವೆಲ್ಕಮ್ ಮಾಡಿದ್ರಲ್ಲ ಅಂತ ನಂಗೆ ಖುಷಿ ಆಯ್ತು ನಮ್ಮ ಸ್ಟುಡಿಯೋಗೆ ಬಂದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಹ್ಯಾಪಿ ಯುಗಾದಿ. ಆ್ಯಂಡ್ ನಿಮಗೂ ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ತಿನ್ನಿ, ಒಳ್ಳೇದನ್ನೇ ಮಾತಾಡಿ. ನಿಮ್ಮ ಜೀವನದಲ್ಲಿ ಬೇವು ಜಾಸ್ತಿ ಇದೆಯೋ ಬೆಲ್ಲ ಜಾಸ್ತಿ ಇದೆಯೋ? ಎರಡೂ ಸಮವಾಗಿದೆ. ಸೊ ಮಜಾ ಇದೆ. ಹುಡುಗಿ ಬಂದ್ಮೇಲೆ ಅಥವಾ ಹುಡುಗಿ ಬಂದಾಗಿದೆಯೋ ಏನೋ ಗೊತ್ತಿಲ್ಲ, ನೀವು ಹೇಳ್ಬೇಕು ಅವ್ರ ಜೀವನದಲ್ಲಿ ನಿಜವಾದ. ಹೇಳಿ ಇದಾರೋ ಇಲ್ವೋ? ಬಹಳ ಖುಷಿ ಇದ್ದಾನೆ. ಅವಳು ಬಂದ ಮೇಲಿಂದ ಸಖತ್ ಖುಷಿ ಇದ್ದಾನೆ. ನಮ್ ಕೈಲಿ ಸಿಗ್ತಾನೆ ಇಲ್ಲ. ಹೌದಾ? ಇದು ಶೋ ವಿಷಯ ಆಯ್ತು. ಶೋ ಬಿಟ್ಟು ನಾನು ಕೇಳ್ತಿರೋದು. ಶೋ ಬಿಟ್ಟು ನಾನು ನೋಡಕ್ ಹೋಗಿ, ಶೋ ಬಿಟ್ಟು ನಾವು ಹೋಗಿ ಮೀಟ್ ಮಾಡ್ಬೇಕು ಅವ್ರನ್ನ, ಎಲ್ಲಿರ್ತಾರೆ, ಏನ್ ಮಾಡ್ತಿರ್ತಾರೆ. ಶೋ ಬಿಟ್ಟು ಇಲ್ಲ ಆದ್ರೂ ಒಂದು ಗಾಳಿ ಸುದ್ದಿ ಹಂಗ ಹಿಂಗ್ ಬರುತ್ತಲ್ಲ, ಆತರ ಏನಿಲ್ವಾ? ಅವ್ರು ಇನ್ನೂ ತೋರ್ಸ್ಕೊಂಡಿಲ್ಲ, ಅಲ್ಲೇ ಗುಟ್ಟಲ್ಲಿ ಇದಾರೆ. ಹಂಗೆ ನಾವು ದರ್ಶನ್ ಇಂದ ಗಾಳಿ ಸುದ್ದಿ ಎಕ್ಸ್ಪೆಕ್ಟ್ ಮಾಡಲ್ಲ, ಡೈರೆಕ್ಟ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಗಾಳಿ ಸುದ್ದಿಯಿಂದ ಬಂದ್ರೆ ದರ್ಶನ್. ಓಕೆ, ಈಗ ಯುಗಾದಿ ಹಬ್ಬ, ಒಬ್ಬ ಸಿಂಗರ್ ಇರುವಾಗ ಹಾಡು ಮುಖಾಂತರ ಶುರು ಮಾಡಿಲ್ಲ ಅಂದ್ರೆ ಶೋಗ್ ಮಜಾ ಇರಲ್ಲ. ಏನಂತೀರಾ ಎಲ್ಲರೂ? ಆಕ್ಚುಲಿ ನನ್ನ ಜೊತೆ ಅಪೇಕ್ಷಾ ಅವರು ಮತ್ತೆ ಅನನ್ಯ ಅವರು ಸೇರ್ತಾರೆ. ಗಾಬರಿ ಸಿಂಗ್ ನಾನು ನೋಡ್ತಾ ಇರಿ. ಲಿಪ್ಸಿಂಗ್ ಮಾಡಿ ಮ್ಯೂಸಿಕ್ ಮಧ್ಯದಲ್ಲಿ ಹಿಂಗ್ ಮಾಡಿ. ಹಾ, ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ, ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಏನದು? ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ಲ, ನೀವು ಏನ್ ಲಾಸ್ಟಿಗೆ ಏನ್ ಮಾಡಿದ್ದು? ಅದು ಲಿಪ್ ಸಿಂಕ್ ಮಾಡಿದೆ, ಗೊತ್ತಾಗ್ಲಿಲ್ಲ ಲೈನು. ಏನೋ ನನ್ಗಂತ ಅವ್ರು ಹೇಳ್ತಾ ಇದ್ರು ಹಂಗೆ. ನಿಮ್ಗೆ ಗೊತ್ತಾಗಿಲ್ಲ ತಾನೆ? ಇಲ್ಲ, ಅರ್ಥ ಆಗಿಲ್ಲ. ಅದು ಎಲ್ಲಿ ಒಬ್ರೇ ಹೇಳಿ ಆ ಹಾಡು ನೋಡೋಣ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಮನ್ಸಂತ ಹಬ್ಬ. ಆಮೇಲೆ ಅವರು ಹೇಳ್ಕೊ ಹೋಯ್ತಾ ಇದ್ರಲ್ಲ, ಲಿಪ್ ಸಿಂಕ್ ಮಾಡ್ಬಿಟ್ಟೆ. ಚೆನ್ನಾಗಿ ಹೇಳಿದೆ ಅಲ್ವಾ? ಆದ್ರೆ ಸೂಪರ್ ಆಗಿ ಹೇಳಿದೆ. ಆಕ್ಚುಲಿ ಅವ್ರಿಗಿಂತಾನು ಒಂದ್ ಕೈ ಮೇಲೆ. ಇದೇ ತರ ಇರ್ಲಿ ನಿಮ್ಮ ಪ್ರೀತಿ, ಬೆಂಬಲ, ವಿಶ್ವಾಸ. ಸೊ ನೀವು ಇದೇ ತರ ಹಾಡು ಹೇಳ್ತಾ ಇರಿ, ನಮ್ಮನ್ನೆಲ್ಲ ರಂಜಿಸ್ತಾ ಇರಿ. ಓಕೆ ಮೇಡಮ್. ಸೊ ಹುಡುಗಿರ ಹತ್ರ ಫಸ್ಟ್ ಕೇಳೋಣ, ಯುಗಾದಿ ಸೆಲೆಬ್ರೇಷನ್ ಹೆಂಗೆ ಅಂತ ಕೇಳಿ. ಯಾರ ಹತ್ರ ಕೇಳೋಣ ಫಸ್ಟ್? ನೀವ್ ಹೇಳಿ. ಗಾಬರಿ ನಿಮ್ಗೆ ಹುಡುಗಿ ಇವ್ರ ಹತ್ರ ಕೇಳೋಣ. ನಿಮ್ಮ ಪಾರ್ಟ್ನರ್ ಇದನ್ನೇ ಶುರು ಮಾಡೋಣ. ಸೊ ಯುಗಾದಿ ಅಂದ್ರೆ ಸಂಭ್ರಮ. ನಮಗೆ ಯುಗಾದಿ ಅಂದ್ರೆ ಇವಾಗ ಅಂದ್ರೆ ಬುದ್ಧಿ ಬಂದ್ಮೇಲೆಲ್ಲ ನಮ್ಗೆ ಹೇಳಿದ್ದು ಇದು ನಮ್ಗೆ ಹೊಸ ವರ್ಷ ಅಂದಂಗೆ ಅಂತ. ನಮ್ಗೆಲ್ಲ ಏನಂದ್ರೆ ಜನವರಿ 1 ಆದ್ರೆ ನ್ಯೂ ಇಯರ್ ಕ್ಯಾಲೆಂಡರ್. ಬಟ್ ಹಂಗ್ ನೋಡಕ್ ಹೋದ್ರೆ ನಮಗೆ ನಮ್ಮ ಒಂದು
ಕಲ್ಚರ್ಗೆ ಇದು ನಮ್ಮ ಹೊಸ ವರ್ಷ. ಸೊ ಇವಾಗ ನಾವು ಅಂದರೆ ಜನವರಿ 1 ನಾವೇನಾದ್ರು ಇದೆಲ್ಲ ಆಗ್ಲಪ್ಪ ಅಂತ ಅನ್ಕೊಂಡಿದ್ದಾಗಲಿಲ್ಲ ಅಂದರೆ ಅದು ಲೆಕ್ಕಕ್ಕಿಲ್ಲ, ಇವಾಗ ಶುರು ನಮಗೆ ಇದಲ್ವ ನಮ್ಗೆ ಹೊಸ ವರ್ಷ. ಸೊ ಇವಾಗಿಂದ ಒಳ್ಳೆ ದಿನ ಏನಾಗುತ್ತೆ, ಸೊ ಮೊದಲನೇ ದಿನ ಏನೇನು ಮಾಡ್ತೀನಿ ಅದೇ ಮತ್ತೆ ಹೆಚ್ಚಾಗಿ ಬರ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಹೊಸ ವರ್ಷ ಎಲ್ಲರಿಗೂ ಒಂಥರ ಒಂದು ಹೊಸ ಎನರ್ಜಿ ಸಿಗೋ ಅಂಥದ್ದು ಇದು. ಕ್ರೋಧಿನಾಮ ಸಂವತ್ಸರದಿಂದ ಈಗ ನಾವು ವಿಶ್ವಾವಸು ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಥರ ಎಲ್ಲ ಇಲ್ಲ. ಏನ್ ಹೇಳಿದ್ರು ಅವರು? ಈ ಥರ ಕ್ರೋಧಿಕಾರ ವಸ್ತದಿಂದ ಸಂಬರಕ್ಕೆ ಕಾಲಿಡ್ತಾ ಇದ್ದೀವಿ. ನೀವು ಹೇಳ್ಕೊಡಿ. ಕ್ರೋಧಿ ನಾಮ ಸಂವತ್ಸರ, ಕ್ರೋಧಿ ನಾಮ ಸಂವತ್ಸರ. ಸಂವತ್ಸರ ಸಂವತ್ಸರ ಅಲ್ಲಿಂದ ಇವಾಗ ನಾವು ವಿಶ್ವಾವಸು ಸಂವತ್ಸರಕ್ಕೆ ಕಾಲಿಟ್ಟಿದ್ದೀವಿ. ವಿಶ್ವಾವಸು ಸಂಬರಸ್ತ ಸಂವತ್ಸರ ಅಂದ್ರೇನು? ಸಂವತ್ಸರಗಳ ಹೆಸರಿದು ಅಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇರುತ್ತಲ್ಲ, ಆ ಥರ 60 ಸಂವತ್ಸರಗಳಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂವತ್ಸರ ಅದಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇವ್ರು ಸ್ಪೀಡಾಗಿ ಸ್ಟಾರ್ಟ್ ಮಾಡ್ತಾರೆ, ಲೇಟಾಗಿ ಎಂಡ್ ಮಾಡ್ತಾರೆ. ಎರಡೇ ಲೈನಲ್ಲಿ ಮುಗಿಸಮ್ಮ. ಅದನ್ನೇ 2 ಲೈನಲ್ಲೇ ಈಗ ಮುಗಿಸ್ತಾ ಇದ್ದೆ ನಾನು. ಸೊ ಅದೇ ಆ ಸಂವತ್ಸರದಿಂದ ಈ ಸಂವತ್ಸರಕ್ಕೆ ಕಾಲಿಟ್ಟಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದಷ್ಟೇ ಇವಾಗ ಯೋಚನೆ ಇರೋದು. ಹೊಸ ವರ್ಷ, ಹೊಸ ವರ್ಷದ ಹಬ್ಬ. ಹೊಸ ವರ್ಷದ ಶುಭಾಶಯ ಎಲ್ಲರಿಗೂ ಅಲ್ವಾ? ಸೊ ಅಪೇಕ್ಷಾ, ಯುಗಾದಿ ಹಬ್ಬನ ನಾವು ಆಚರಿಸಲ್ಲ ಮನೇಲಿ. ಬಟ್ ನಾನು ಕೇಳ್ಪಟ್ಟಿದ್ದೀನಿ ಯುಗಾದಿ ಹಬ್ಬ ನಮ್ಮ ಕಾರಣ ಅಂದ್ರೆ ನಾವು ಆಚರಿಸ್ಕೊಂಡು ಬಂದಿಲ್ಲ ಈ ಹಬ್ಬ. ದೀಪಾವಳಿ ತಿನ್ನೋದೇ ಆಚರಣೆ ಇಲ್ಲ, ಅದು ನಾವು ಮಾಡಿಲ್ಲ. ಐ ಗೆಸ್ ನನಗೆ ನೆನಪಿದ್ದ ಹಾಗೆ ಮಂಗಳೂರು ಇದು ಮಾಡ್ತಾರ ಸೌರಮಾನ ಯುಗಾದಿ. ನಂಗೆ ಗೊತ್ತಿಲ್ಲ. ಚಾಂದ್ರಮಾನ ಸೌರಮಾನ ಯೂಶಲಿ ಆ ಕಡೆ ಮಾಡ್ತಾರೆ. ನನ್ನ ಮನೇಲಿ ಮಾಡೋದಂದ್ರೆ ಗಣೇಶನಿಗೆ ದೀಪಾವಳಿ ಹಬ್ಬ ಸೌರಮಾನ ಮಾಡ್ತಾರೆ ಕರಾವಳಿ ಸೈಡ್. ಯುಗಾದಿ ಹಬ್ಬ ಮಾಡೋದೇ ಇಲ್ಲ, ಒಬ್ಬಿಟ್ಟು ತಿನ್ನೋದೇ. ಅಂದ್ರೆ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ, ಅದೆಲ್ಲ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಯುಗಾದಿನೇ ಈ ತರ ಆ ಕ್ರಮಗಳಿಂದ ಮಾಡಲ್ಲ ನಾವು. ಸೊ ಹಬ್ಬ, ಯುಗಾದಿ ಹಬ್ಬ ಹೇಳಿದ್ರೆ ನಮ್ಮ ಮೊದಲ ಹಬ್ಬ, ವರ್ಷದ ಮೊದಲ ಹಬ್ಬ ಅಷ್ಟೇ ಅನ್ಕೋಬೇಕು. ದೇವ್ರಿಗೆ ಕೈ ಮುಗ್ದು ಯಾರ್ಯಾರು ಏನೇನು ಅಂದ್ಕೊಂಡಿದ್ದಾರೆ ಅದೆಲ್ಲ ಈಡೇರಿಸು. ಬೇವು ಕೂಡ ಬೇಕು. ಬೇವು ಇಲ್ಲದೆ ಆರೋಗ್ಯ ಸಮ್ಟೈಮ್ ಹಾಳಾದಾಗಲೇ ಗೊತ್ತಾಗೋದು ನಮಗೆ. ಜ್ವರ ಬಂದಾಗ ಹೇಳ್ತಾರೆ, ಜ್ವರ ಬಂದರೆ ನಮ್ಮ ಬಾಡಿನಲ್ಲಿ ಏನೋ ತೊಂದರೆ ಇದೆ, ಅದಕ್ಕೆ ಜ್ವರ ಬಂದು ಇಂಡಿಕೇಟ್ ಮಾಡ್ತಾ ಇದೆ ಅಂತ. ಅದೇ ಥರ ಬೇವು ಕೂಡ ಅಷ್ಟು ಇಂಪಾರ್ಟೆಂಟ್ ಇದೆ, ಸಿಹಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ. ತುಳು ಬರುತ್ತಾ? ಬರ್ಕೊಂಡು ಹಂಗಾರೆ ತುಳು ವಿಶ್ ಮಾಡಿ ನೋಡೋಣ ಅನ್ಸತಿ. ಮಾತೆ ರೆಗ್ಲಾ ಯುಗಾದಿ ಪರ್ಬದ ಸೊಲ್ಮೆಲು ಹೇಳಿ. ಮಾತರವಂಗರ ಪರ್ಬದ ಯುಗಾದಿ. ಇಲ್ಲ, ಅವ್ರೊಂಥರ ಅವ್ರ ಎನರ್ಜಿ ನೋಡಿ ಖುಷಿ ಆಯ್ತು ನಂಗೆ ಸ್ಟಾರ್ಟಿಂಗ್. ಮೇಡಮ್ ಸೂಪರ್ ಮೇಡಮ್. ತುಳು ಬರ್ಪುಂಡ ಬರ್ಪುಜ್ಜಿ ನನಗೂ ಅಷ್ಟೇ ಬರೋದು. ಒಣಸಾಂಡ 2 ಪದ ಬರೋದು. ತುಳು ಬರ್ಪುಂಡ ಒಣಸಾಂಡ 2 ಬರೋದು. ಸಾಕಷ್ಟು. ಓಕೆ, ಕನ್ನಡ ಚಾನಲ್ ಇದು, ಕನ್ನಡದಲ್ಲಿ ಈಗ ಕಂಟಿನ್ಯೂ ಮಾಡ್ತಾ. ಗೊತ್ತು. ಸೊ ನಿಮ್ಮ ಹತ್ರ ಯುಗಾದಿ ಹಬ್ಬ ಬೇಡ, ಹೊಸತೊಡ್ಕು ಬಗ್ಗೆ ಕೇಳಬೇಕು. ಹೊಸತೊಡ್ಕು ಅಂದ್ರೆ ಮೇಡಮ್ ನಾವು ಬಾಡು ಅಂದ್ರೆ ಬಾಂಗ್ಲಾದೇಶಕ್ಕೆ ಬೇಕಾದ್ರೆ ಹೋಗ್ಬಿಡ್ತೀವಿ, ಅಷ್ಟೊಂದು ಪ್ರಿಯರು ಆಯ್ತಾ. ಯುಗಾದಿ ಹಬ್ಬ ಕಳೆದ ಮಾರನೇ ಬೆಳಗ್ಗೆ ತಾನೇ ಹೊಸತೊಡ್ಕು ಮಾಡೋದು. ಅವಾಗ ಮಟನ್ ನಾನ್ ವೆಜ್ ಮಾಮೂಲಿ ಇರ್ತದಲ್ಲ. ಎಷ್ಟು ಕೆಜಿ ತಿಂತೀರಾ? ಕೆಜಿ ಗಂಟ ಇಲ್ಲ, ಮತ್ತೆ ಒಂದು 1/4 ಕೆಜಿ ಮೇಲೆ. ಕ್ವಿಂಟಾಲ್ ಕೆಜಿ ಬಂತು ತಾನೇ? ಇಲ್ಲ ಅಂದ್ಬಿಟ್ಟು 1/4 ಕೆಜಿ ಅಲ್ಲ, ಬಂತು ತಾನೇ ಅದು. ನಾನು ಮನುಷ್ಯ ಕ್ವಿಂಟಾಲ್ ತಿನ್ನಕ್ಕಾಗಲ್ಲ. ಎಷ್ಟು ಕೆಜಿ ಇದ್ದೀರಾ? 150. ಯಾರೋ ಹೇಳ್ತಾ ಇದ್ರು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ. ಹೌದಾ? 88 ಕೆಜಿ ಇದೆ, ಈಗ 84 ಇದೆ. ಅದು ಬಿಯರ್ಡ್ ಟ್ರಿಮ್ ಮಾಡಿದ್ರಲ್ಲ, ಅದಕ್ಕೆ ಕೆಜಿ ಕಮ್ಮಿ. ಅನನ್ಯ ಬಂದ ಮೇಲಿಂದ ನನಗೆ ಡಯಟ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ಡಯಟ್ ಮಾಡಿ. ಏನ್ ಬದಲಾವಣೆ ಬೇರೆ ಬೇರೆ ಆಗಿದೆ? ಅನನ್ಯ ಬಂದ ಮೇಲೆ ಸಣ್ಣ ಆಗ್ತಾ ಇದ್ದೀನಿ, ಬುದ್ಧಿ ಚೆನ್ನಾಗಿ ಕಲಿತಾ ಇದ್ದೀನಿ, ಸಖತ್ತಾಗಿ ಬುದ್ಧಿ ಕಲಿಸ್ತಾ ಇದ್ದೀನಿ. ಅದನ್ನ ಕರೆಕ್ಟಾಗಿ ಹೇಳಿ, ಸಖತ್ತಾಗಿ ಬುದ್ಧಿ ಕಲಿಸ್ತಾ ಇದ್ದಾಳೆ. ಯಾವ ತರ ನಂಗೆ ಅಂದ್ರೆ ಯಾವ ತರ ಅಂದ್ರೆ, ಈಗ ಡಿಸಿಪ್ಲಿನ್ ಅಂದ್ರೇನು, ನೀಟಾಗಿರ್ಬೇಕು, ಹೆಂಗೆಂಗ ಮಾತಾಡೋದಲ್ಲ, ನೀಟಾಗಿ ಮಾತಾಡಬೇಕು. ಆಮೇಲೆ ಇನ್ನೇನು ಹೇಳ್ಕೊಟ್ಟಮ್ಮ? ಚೆನ್ನಾಗಿ ಕೇಳಿದ್ರಿ. ಇನ್ನೂ ಏನೇನು ಹೇಳ್ಕೊಟ್ಟಾಳೆ ನೆನಪಾಗ್ತಾ ಇಲ್ಲ. ನೆನಪಾದಾಗ ಹೇಳಿ, ದರ್ಶನ್ ಹತ್ರ ಹೋಗ್ಬಿಡ್ತೀನಿ. ಓಕೆ. ಸೊ ದರ್ಶನ್, ಯುಗಾದಿ ಹಬ್ಬ ಅಂದ್ರೆ ಮನೆ ಫುಲ್ ಹಾಡು ಸಂಭ್ರಮ ಆ ಥರ ಇರುತ್ತಾ ಹಿಂಗೆ? ನಮ್ಮ ಅಮ್ಮನೊಂದು ಯಾವಾಗಲೂ ಇರುತ್ತೆ, ಯಾವುದೇ ಹಬ್ಬ ಮಾಡಬೇಕಾದ್ರೂ ಮಂಗಳಾರತಿ ಮಾಡ್ಬೇಕಾದ್ರೆ ದರ್ಶನ್ ಹಾಡಪ್ಪ ಅಂತ. ಸೊ ಅವಾಗೊಂದು ದೇವ್ರ ನಾಮ ಯಾವುದೊಂದು ಹಾಡಿ ಹಂಗೆ ಊಟ, ಊಟ ಮಾಡೋದು, ಒಬ್ಬಟ್ಟು, ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ಅಲ್ಲ, ಬೇವು ಬೆಲ್ಲ. ಸಾರಿ, ಎಳ್ಳು ಸಂಕ್ರಾಂತಿ, ಬೇವು ಬೆಲ್ಲ. ನೀನು ಭಾಳ ಗ್ರಾಮರ್ ಮಿಸ್ಟೇಕ್ ಮಾಡ್ತಾ ಇದ್ದೆ. ಬೇವು ಬೆಲ್ಲ ಆಕ್ಚುಲಿ ನಾನು ಮಾಡಬೇಕಿತ್ತು, ಇವತ್ತು ನೀನು ಮಾಡ್ತಾ ಇದೆಯಾ. ನೀನು ಗ್ರಾಮರ್ನೇ ಮಿಸ್ಟೇಕ್ ಮಾಡ್ತಾ ಇದ್ದೀಯ. ಸೊ ಹಾಗೆ ಆಚರಣೆ ಮಾಡ್ತೀರಿ. ಸೊ ಇವಾಗ ಲೈಫಲ್ಲಿ ಎಷ್ಟು ಚೇಂಜಸ್ ತಂದಿದೆ? ಮ್ಯೂಸಿಕ್ ಶುರು ಮಾಡಿದಾಗಿಂದ ತುಂಬ ಆಪರ್ಚುನಿಟೀಸ್ಗೆ ಕಾಯ್ತಾ ಇದ್ರಿ. ಆಮೇಲೆ
ಸರೆಗಮಪಾಗಿ ಹೋದ್ಮೇಲಿಂದ ಅಂತೂ ಶೋಸು ಎಲ್ಲ ಕಡೆ, ಆಮೇಲೆ ಇಂಟರ್ನ್ಯಾಷನಲ್ ಶೋಸು. ಸೊ US, ಆಫ್ರಿಕಾ ತುಂಬ ಸುತ್ತಾಡ್ತಾ ಇದ್ದೀರಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಭರ್ಜರಿ ಬ್ಯಾಚುಲರ್ಸಿಗೆ ಬಂದಮೇಲೆ ಇನ್ನೂ ತುಂಬ ಜನ ಗುರ್ತಿಡಿಯೋದಾಗಲಿ ಆ್ಯಂಡ್ ಶೋಸು ಕರೆಯೋದಾಗಲಿ ಸೊ ಜಾಸ್ತಿ ಆಗ್ತಾ ಇದೆ. ಸೊ ಖುಷಿ ಇದೆ. ಹುಡುಗಿರು ಬಂದು ಮಾತಾಡ್ಸೋ ಖುಷಿ ಆಗುತ್ತಾ? ಅದು ಯಾವಾಗಿಂದನೂ ಮಾತಾಡ್ಸ್ತಾರೆ, ಅದು ಅವಾಗಿಂದನೂ ಖುಷಿ ಆಗ್ತಾ ಇರುತ್ತೆ ಆಬ್ವಿಯಸ್ಲಿ. ಖುಷಿ ಆಗುತ್ತೆ ಹುಡುಗಿರು ಮಾತಾಡಿಸ್ದಾಗ. ಹುಡುಗಿರಿಗೆ ಸೋತ್ ಹೋಗಿದ್ದೀರಾ? ಇಲ್ಲಪ್ಪ, ಅವ್ರು ನನಗೆ ಸೋತೋಗಿರ್ತಾರೆ. ಓವರ್ ಆಗಲಿಲ್ಲ ಅಲ್ವಾ? ಮೇಡಮ್ ಇವನು ಮಳ್ಳ ಇವನು ಮಳ್ಳ ಯಾರು ಗೊತ್ತಾ? ಮ್ಯೂಚುವಲ್ ಆಗಿ ಆದಾಗ ಇಬ್ರು ಕಳ್ಳಲ್ಲ ಇವನು ಮಳ್ಳ. ಹೌದಾ? ಕಳ್ಳ ಅಂತ ಯಾರು? ಕಳ್ಳನ್ ತಮ್ಮ. ನೀನ್ ಕಳ್ಳನಾ? ನಂಗೆ ಗೊತ್ತಿರ್ಲಿಲ್ಲ. ನಾನ್ ಕಳ್ಳಲ್ಲಪ್ಪ. ಸುಳ್ಳ ಸುಳ್ಳ. ಅಣ್ಣ ಇಲ್ಲ ಇಲ್ಲ ಸುಳ್ಳ ಅಲ್ಲ, ಜಾಣ. ಸೊ ಇವಾಗ ಪಾರ್ಟ್ನರ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಪೇರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ರೆಡಿ ಇದ್ದೀರಾ ನೀವು? ನೋ ನೋ ನೋ, ನಾಟ್ ಎಟ್ ಆಲ್. ನಾಟ್ ಎಟ್ ಆಲ್. ಕಾರಣ? 6 ವಾರ ಏನು ಸುಮ್ಮನೆ ನಾನು ಕಳೆದಿರೋದು. ಆ್ಯಂಡ್ ನಾನು ನಿಜವಾಗ್ಲೂ ಭುವನೇಶ್ ಅಂದರೆ ಶೂಟ್ ಟೈಮಲ್ಲೇ ಒಂದು ಎಕ್ಸ್ಪೀರಿಯನ್ಸು, ಪ್ರಾಕ್ಟೀಸ್ ಮಾಡ್ತಿರುವಾಗ ಇನ್ನೊಂಥರ ಎಕ್ಸ್ಪೀರಿಯನ್ಸು. ಸೊ ಅವ್ರ ಜೊತೆ ಒಂದು ಒಳ್ಳೆ ಜರ್ನಿ 6 ವೀಕ್ಸ್ ಆಗಿದೆ. ಅಫ್ಕೋರ್ಸ್ ಡೆಫಿನೆಟ್ಲಿ ನಂಗೆ ಯಾವ ಬೇರೆ ಪೇರು ಬೇಡ. ಐ ಆಮ್ ವೆರಿ ಹ್ಯಾಪಿ. ಹುಡುಗಿರಂತೂ ಫಸ್ಟ್ ಆನ್ಸರ್ ಕೊಟ್ಬಿಟ್ರು, ಹುಡುಗರು ಏನು ಸೌಂಡೇ ಬರಲಿಲ್ಲಪ್ಪ ನನಗೆ. ನಾವು ಪ್ರಾಣ ಹೋದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀರಾ ನೀವು? ಎಲ್ಲರೂ ಡಿಫ್ರೆನ್ಸ್ ಏನ್ ತಮಾಷೆ ಮಾತಾಡ್ತಾ ಇದ್ದೀರಾ? ಪುಣ್ಯ ಮಾಡಿರ್ಬೇಕು ನಾವು. ನಮ್ಗೆ ಇಂಥ ಮೆಂಟ್ರ್ ಸಿಕ್ಕಕ್ಕೆ ಯಾವ್ದೋ ಜನ್ಮ ಪುಣ್ಯ ಮಾಡಿದೀವಿ ನಾವು. ಹೌದೌದು. ಯಾಕೋ ಎಲ್ಲೋ ಹೋಗ್ತಿದೆ ಟ್ರ್ಯಾಕ್, ನನ್ಗಂತೂ ಇಲ್ಲ ಇಲ್ಲ ಅಲ್ಲೇ ಇದೆ. ಅಲ್ಲೇ ಇದೆಯಾ? ಎಲ್ಲೂ ಹೋಗಿಲ್ಲ. ಇದು ಹಬ್ಬ ದಿನ ಮನಸಾಕ್ಷಿ ಮನಸಾರೆಯಿಂದ ಬರ್ತಾ ಇರೋ ಮಾತುಗಳಿವು. ನಂಬೋದು, 100% ನಂಬಲೇಬೇಕು. ಸತ್ಯನೇ ಹೇಳ್ಬೇಕು. ಹಬ್ಬ ದಿನ ಇಂಥ ಮೆಂಟ್ರ ಕನ್ಸಲು ಚೇಂಜ್ ಆದ್ರು ಅಂದ್ರೆ ನಾನು ಅವತ್ತೇ ಅದು ಭುವನೇಶ್. ಇಫ್ ಓವರ್ ಆಕ್ಟಿಂಗ್ ಹ್ಯಾಸ್ ಅ ಫೇಸ್, ಅದು ನೋಡಿ ಓವರ್ ಆಕ್ಟಿಂಗ್ ಆಸೆಪೆ ಅಂದ್ರೆ ಡವ್ ಮಾಡೋದಕ್ಕೆ ಒಂದು ಮುಖ ಇದ್ರೆ ನಿಂದೆ ಅಂತ ಮಗ. ಟಾಕಿಂಗ್ ಇಂಗ್ಲಿಷ್, ಟಾಕಿಂಗ್ ಇಂಗ್ಲಿಷ್ ಕನ್ನಡ ಹೇಳು. ಅದೇ ಡವ್ ಮಾಡೋದಕ್ಕೆ ಒಂದು ಮುಖ ಇಷ್ಟಪಡಲ್ಲ ಅಂದಿದ್ರೆ ಸಾಕಾಗಿರ್ತು. ಎಲ್ಲ ಮಾಡಿದ್ರಲ್ಲ ಅಮ್ಮ ಅನನ್ಯ, ಅದು ನೀನಿಲ್ಲ ಅನ್ನೋ ದಿನ ನಾನು ನೆನ್ಸ್ಕೊಂಡ್ರೆ ಇದು ಹೇಳಿ, ಸತ್ಯ ಹೇಳಿ, ಇವ್ರ ಅಕ್ಕ ಇಷ್ಟನಾ? ನನ್ಗೆ ಅನನ್ಯನೇ ಇಷ್ಟ. ಅದು ಯಾಕೆ ಪಾಸ್ ತಗೊಂಡಿದ್ದು? ತಕ್ಷಣ ಕೇಳ್ಬೋದಿತ್ತಲ್ಲ. ಅವ್ರು ನನ್ನ ಫುಲ್ ಚೇಂಜ್ ಮಾಡ್ತಾ ಇದ್ದಾರೆ. ಹಂಗ ಅಂದ್ಬಿಟ್ಟು ಅವ್ರ ಅಕ್ಕ ಇಷ್ಟ ಇಲ್ಲ ಅಂತಲ್ಲ. ಗುಡ್ ಬಾಯ್. ಇದು ನೀವು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ರಂತಲ್ಲ ಇವ್ರನ್ನ, ಅದು ಹೆಂಗೆ ಸಿಂಕ್ ಆಗಿದ್ದು? ಅದೇನು ಅವತ್ತಂತೂ ನಮಗೆ ಪೇರಿಂಗ್ ಮಾಡೋದಿನ ಪ್ರತಿಯೊಂದು ಹುಡುಗಿಗೂ ಏನೋ ಫೀಲಿಂಗ್, ಗಟ್ ಫೀಲಿಂಗು, ಇಂಟ್ಯೂಷನ್ ಹಿಂಗೆ ವರ್ಕ್ ಆಗ್ತಾ ಇದೆ. ಐದರ್ ಇವ್ರು ಬರಲ್ಲ ಅನ್ನೋ ಇಂಟ್ಯೂಷನ್ ವರ್ಕ್ ಆಗ್ತಿದೆ, ಅಥವಾ ಇವರೇ ನನಗೆ ಪೇರಾಗಿ ಬರ್ತಾರೆ ಅನ್ನೋ ಇಂಟ್ಯೂಷನ್ ವರ್ಕ್ ಆಗ್ತಿತ್ತು. ನಾವು ಓಪನಿಂಗ್ ಎಪಿಸೋಡಲ್ಲಿ ನೋಡಿದಾಗ ನನಗೆ ಯಾರು ಒಂದು 4 ಜನ ಇವ್ರು ನನ್ನ ಪೇರ್ ಆಗ್ತಾರೆ ಅಂತ ಅನಿಸಿತ್ತು. ಅದರಲ್ಲಿ ಇವರು ಇದ್ದರು. ಆಮೇಲೆ ಅವತ್ತು ಪೇರ್ ಆಗ್ತಾ ಒಬ್ರೊಬ್ರು ಎಲಿಮಿನೇಟ್ ಆಗ್ತಾ ಭುವನೇಶ್ ಅವರು ಮತ್ತು ಆ್ಯಕ್ಚುಲಿ ನಂಗೆ ದರ್ಶನ್ ಅವರು ಪೇರಾಗಿ ಬರ್ತಾರೆ ಅಂತ ಇಂಟ್ಯೂಷನ್ ಇತ್ತು. ಆಮೇಲೆ ಅವ್ರಿಬ್ರಲ್ಲಿ ಒಬ್ರು ಅನಿಸ್ತಾರೆ ಅನ್ನೋಷ್ಟರಲ್ಲಿ ಭುವನೇಶ್ ಅವ್ರು ಬಂದರು. ಇವ್ರು ಬಂದಿದ್ರೆ ಹಾಡು ಹೇಳ್ಸಿ ಒಂದು ಕತೆ. ಅಯ್ಯೋ, ಐ ವುಡ್ ಬಿ ಫಸ್ಟ್ ಆಫ್ ಆಲ್ ಹಾಡು ಕೇಳೋದಂದ್ರೆ ನನಗೆ ಬಹಳ ಇಷ್ಟ. ಆ್ಯಂಡ್ ಇಂಥ ಒಳ್ಳೆ ಸಿಂಗರ್ ಪೇರಾಗಿ ಬಂದರೆ ಅದು ಚೆನ್ನಾಗಿರೋದು. ಈಗ ಹಿಂಗೆ ಎಕ್ಸ್ಚೇಂಜ್ ಮಾಡ್ಸೋಣ ಅಂತಂದ್ರೆ? ಇಲ್ಲ ಹೇಳಿದ್ನಲ್ಲ ಆವಾಗಲೇ, ನಾ ಹೇಳಿದಂದ್ರೆ ಇಂಟ್ಯೂಷನ್. ಏನ್ ಮಾತಾಡ್ತಾ ಇದ್ದೀರಾ ಮೇಡಮ್ ನೀವು? ಕನ್ನಡ ನಾವು ಎಕ್ಸ್ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಹೌದಾ? ಎಲ್ಲ ಹುಡುಗರು ತುಂಬ ವೆರಿ ಏನಂತಾರೆ, ವೆರಿ ಎನರ್ಜೆಟಿಕ್. ಯಾರಿಗೆ ಪೇರಾಗಿ ಬಂದಿದ್ದೀರು ಚೆನ್ನಾಗಿರೋದು. ಆ್ಯಂಡ್ ಇವಾಗ ನಾವೆಲ್ಲರೂ ವಿ ಆರ್ ವೆರಿ ಹ್ಯಾಪಿ ವಿತ್ ಅವರ್ ಪೇರ್. ಇದು ಸರ್ಪ್ರೈಸ್ ಕೊಟ್ರಲ್ಲ, ಅದು ಇಷ್ಟ ಆಯ್ತಾ? ತುಂಬ ಬೆಸ್ಟ್ ಸರ್ಪ್ರೈಸ್. ಆ್ಯಂಡ್ ಎಷ್ಟು ಎಪಿಸೋಡ್ಸ್ ಆಗುತ್ತೋ ಅದು ನಾನು ಡೆಫಿನೆಟ್ಲಿ ಅದು ನನ್ನ ಫೇವ್ರೇಟ್ ಆಗಿರುತ್ತೆ. ಅಕ್ಕ ಬಂದಿದ್ದು ಸ್ಟೇಜ್ ಮೇಲೆ ಕೋಲ್ಡ್ ಕಾಫಿ ಪ್ರೈಸ್ ತಿಂದಿದ್ದು, ಶಿವಣ್ಣ ಅವರು ಫೋನಲ್ಲಿ ಮಾತಾಡಿದ್ದು, ಅದೆಲ್ಲ ಮರೆಯಕ್ಕೆ ಆಗದೆ. ಅಲ್ಲ, ಇನ್ನೊಂದು ಅವರು ನೀವು ಹುಟ್ಟಕ್ ಮುಂಚೆದೆಲ್ಲ ಸ್ಟೋರಿ ಹೇಳೋದು. ಅಯ್ಯೋ, ಅದು ಸೂಪರ್. ನಮಗೆ ಸರ್ಪ್ರೈಸ್ ಅದಲ್ಲ. ನೀ ಸರ್ಪ್ರೈಸ್ ಕೊಡ್ಬೇಕಾದ್ರೆ ಏನೋ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದೆ, ಅದನ್ನ ಇಟ್ಕೊಂಡು ಅವತ್ತಿಂದ ಬಿಡ್ತಾ ಇಲ್ಲ ಇವರು. ಏನ್ ಹೇಳ್ಬೇಕಿತ್ತು ಗೊತ್ತಾ, ನಾನು ಬುಜ್ಜಿ ಹೆಸರಿಡೋಕ್ಕಿಂತ ಮೊದ್ಲು ಬುಜ್ಜಿ ಅಲ್ಲ ಅನನ್ಯಂಗೆ ಹೆಸರಿಡೋಕ್ಕಿಂತ ಮೊದಲೇ ಒಂದು ಹೆಸರಿತ್ತು ಅಂತ ಹೇಳ್ಬೇಕಾಯ್ತು. ನಾನೇ ಮಾಡ್ಬಿಟ್ಟೆ ಅನನ್ಯ ಹುಟ್ಟೋದ್ಕಿಂತ ಮೊದಲೇ ಒಂದು ಹೆಸರಿತ್ತು ಅದೇ ಹೇಳ್ತಾ ಇರೋದು ಅವರು. ಬುಜ್ಜಿ ಅನ್ನೋ ಹೆಸರು ಸ್ವಲ್ಪ ಜನಕ್ಕೆ ಗೊತ್ತಿತ್ತು. ಇವ್ರು ಮಾಡಿದ ಮಿಸ್ಟೇಕ್ ಇಂದ ಇವಾಗ ಅದು ಎಲ್ಲರಿಗೂ ಬುಜ್ಜಿ ಅಂತಾನೆ ಕರೆಯೋಣ ಫುಲ್ ಶೋ. ನೀವು ಮೊದಲೇ ಸ್ಟಾರ್ಟ್ ಮಾಡ್ಬೇಕಿತ್ತು, ಲೇಟ್ ಆಯ್ತು. ಇಲ್ಲ, ಹೆಂಗೆ ಕರೆದ್ರು ಖುಷಿ. ಈಗ ಬುಜ್ಜಿಯನ್ನೇ ನಾನು ಬುಜ್ಜಿ
ಪರವಾಗಿಲ್ಲ ಹೇಳಿ. ಶೋವಲ್ಲಿದೆ ಬಿಡಿ ಅದು. ಅಯ್ಯ ಒಲಿದ ಬುಡಿ. ಮುಂದೆ ಮಾಡ್ಬೇಕಾಗಿರೋದು ಈಗಲೇ ಹೇಳ್ಬಿಡ್ಲಾ? ಅದಕ್ಕೆ ಇಲ್ಲಿ ಒಂದು ಸರ್ಪ್ರೈಸ್ ಕೊಡ್ಬೋದಾಗಿತ್ತು ಹಬ್ಬದ ದಿವಸ. ಏನ್ ಗಂಟು ಹೋಗ್ತಿರ್ಲಿಲ್ಲ ನೀವು? ಸೀಕ್ರೆಟ್ ಇಟ್ಕೊಳ್ಳಿ. ಇಲ್ಲ ಬಿಡಿ, ಅಲ್ಲಿ ಮಾಡ್ತೀನಿ. ಈ ಕಡೆ ಹೋಗ್ಲಾ? ಹಾ ಶೋರ್. ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ದರ್ಶನ್ ಸಿಗ್ತಾರೆ ಅನ್ನೋ ಥಾಟಲ್ಲೂ ಇರಲಿಲ್ಲ ನಾನು. ಯಾರು ಸಿಗ್ತಾರೆ ಅನ್ನೋದು ಒಂದಿತ್ತು, ಕ್ಯೂರಿಯಾಸಿಟಿ ಇತ್ತು ನನಗೆ. ಬಟ್ ಅದು ಕಡೆದಾಗ ಎಲ್ಲ ಪೇರ್ ಆಗ್ತಾ ಹೋದಾಗ ನನಗೆ ನನ್ನ ಅಕ್ಕಪಕ್ಕ ಕೂತವರಳೆ ನಿಂಗೆ ದರ್ಶನೇ ಸಿಗೋದು ಅಂತ ಹೇಳ್ತಾ ಇದ್ರು. ಆಮೇಲೆ ನಂಗೆ ತುಂಬ ಖುಷಿ ಆಗೋಯ್ತು, ದರ್ಶನ್ ಸಿಗ್ತಾರೆ, ಓಕೆ ಅವರು ಸಿಕ್ಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಆ ಎಕ್ಸ್ಪೆಕ್ಟೇಷನಲ್ಲಿ ಇರಲಿಲ್ಲ ನಾನು. ಮತ್ತು ಅದು ಇನ್ನೂ ಬೇರೆ ಯಾರೋ ಸಿಕ್ಬಿಟ್ಟು ನನಗೆ ಹರ್ಟ್ ಆಗೋದ್ಮೇಲೆ ಸ್ವಲ್ಪ ಬೇಗ ಹರ್ಟ್ ಆಗಿಬಿಡುತ್ತೆ ನನಗೆ. ಸೊ ಯಾರಾದರೂ ಸಿಕ್ಕಿದ್ರು ಓಕೆ ಥರ ಕೂತ್ಕೊಂಡಿದ್ದೆ. ದರ್ಶನ್ ಬಂದಿದ್ದು ಖುಷಿ ಆಯಿತು. ಸರ್ಪ್ರೈಸ್ ಕೊಟ್ಟಿದ್ದು? ಸರ್ಪ್ರೈಸ್ ಕೊಟ್ಟಿದ್ದಂತೂ ನಾನು ಲೈಫಲ್ಲಿ ಯಾವತ್ತೂ ಮರೆಯೋದಕ್ಕಾಗಲ್ಲ ಆ ಸರ್ಪ್ರೈಸನ್ನು. ಯಾಕಂದರೆ ಅಪ್ಪ ಅಮ್ಮನ ಬಿಟ್ಟರೆ ಬೇರೆ ಪ್ರಪಂಚ ನನಗಿಲ್ಲ. ಸೊ ಅಪ್ಪ ಅಮ್ಮನ ಇಂಥ ಒಂದು ವೇದಿಕೆಗೆ ಯಾವಾಗ ನಾನು ಕರ್ಕೊಂಡು ಬರ್ತೀನಿ ಅಂತ ಕಾಯ್ತಾ ಇದ್ದೆ. ಅದು ಆ ಸ್ಟೇಜಲ್ಲೂ ಹೇಳಿದ್ದೀನಿ ಕೂಡ, ನನ್ನ ತಂದೆ ತಾಯಿನ ಭರ್ಜರಿಯಾಗಿ ನಾನು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಭರ್ಜರಿಯಾಗಿ ಆಗೋಯ್ತು. ಆ್ಯಂಡ್ ದರ್ಶನ್ ಅವ್ರು ನಮ್ಮ ಮನೆಗೆ ಹೋಗಿದ್ದು, ಅಲ್ಲಿ ಎಲ್ರಿಗೂ ದರ್ಶನ್ ಅವ್ರು ತುಂಬ ಇಷ್ಟ ಆಗಿದ್ದಾರೆ. ಆ್ಯಂಡ್ ದರ್ಶನ್ ಆ್ಯಸ್ ಅ ಪರ್ಸನ್ ಸಚ್ಚ ಸ್ವೀಟಿ ಪಾಯಿ, ತುಂಬ ಒಳ್ಳೆ ಹುಡುಗ ಅವರು. ಯಾರೇ ಅವ್ರ ಕೈ ಹಿಡಿದ್ರು, ನಾನು ಇವಾಗ ಹೇಳ್ದೆ, ಯಾರೇ ಅವ್ರ ಕೈ ಹಿಡಿದ್ರು ಬಿಂದಾಸ್ ಸಕ್ಕದಾಗಿರ್ತಾರೆ ಅವ್ರ ಲೈಫಲ್ಲಿ. ತುಂಬ ಒಳ್ಳೆ ಹುಡುಗ ದರ್ಶನ್. ಇದು ಕ್ಯಾಮ್ರಾ ಮುಂದೆ ಮಾತನ ಅಥವಾ ಕ್ಯಾಮ್ರಾ ಮನ್ಸಿನ ಮಾತಿದು. ನಾನು ಎಲ್ಲ ಟೈಮಲ್ಲೂ ಹೇಳ್ತಾ ಇರ್ತೀನಿ ಮನ್ಸಿನ ಮಾತು. ಇಲ್ಲ, ನಾನು ಇಲ್ಲ ಅಂತ ಸುಳ್ಳು ಹೇಳ್ತಾಳೆ ಅಂದ್ಬಿಟ್ಟಿನಿ. ಅದು ನಿಜ, ಅದು ಒಳ್ಳೆ ಹುಡುಗನೇ. ಅಯ್ಯೋ ಹಣ, ಒಳ್ಳೆ ಹುಡುಗನೇ. ಅದೊಂದು ಹೆಣ್ಮಕ್ಳು ವಿಚಾರದಲ್ಲಿ ಅದು ಬಿಟ್ರೆ ಆಫ್ ಆಗಿ ಏನು ಇವನ್ಗೆ ಹುಡುಗಿರು ಜಾಸ್ತಿ. ಇವನ್ಗೆ ಹುಡುಗಿರು ಜಾಸ್ತಿ ಅಂದ್ರೆ ಲೈನ್ ಹೊಡಿಯಕ್ ಹೋಯ್ತಾನೆ ಇವನು. ಹೇ ದೂರ ಹೊಡಿತಾರ ಹುಡುಗಿ? ಕ್ಲಾರಿಟಿ ಇರಬೇಕು ಗುರು ಗಾಬ್ರಿ ಮಾತಲ್ಲಿ, ಗಾಬ್ರಿ ಕ್ಲಾರಿಟಿ ಇರಬೇಕು. ಹೋಗ್ಲಿ ಬಿಡಿ ಮುಂದೆ. ಪರವಾಗಿಲ್ಲ ಹೇಳಿ. ಅಯ್ಯೋ ಹಿಂಗೆ ನೀವು ಹುಡುಗಿರಿಗೆ ಲೈನ್ ಹೊಡಿಯಲ್ವಾ? ತುಂಬಾ ಹೊಡಿತೀನಿ ಇಲ್ಲಿ. ಅನನ್ಯ ಕಳ್ಳ. ಇಲ್ಲ, ಇವ್ರ ವಿಷಯ ಹೇಳಿ. ಏನು ಅದು? ಅವನಿಗೆ ಹುಡುಗಿರು ಜಾಸ್ತಿ. ನಾನು ಉಲ್ಟಾ ಕರೆಕ್ಟ್ ಆಗಿ ಹೇಳ್ಬೇಕು. ಹುಡುಗಿರು ಜಾಸ್ತಿ ಫ್ರೆಂಡ್ಸ್ ಇದಾರೆ ಅವನಿಗೆ. ಓಕೆ, ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಕ್ಯಾಮ್ರಾ ಮುಂದೆ ಮಾಡ್ಕೋತಾರ ಅಥವಾ ಅವರೇ ಬಂದ್ ಫ್ರೆಂಡ್ ಆಗ್ತಾರಾ? ಅವರೇ ಬಂದ್ ಫ್ರೆಂಡ್ ಆಗ್ತಾರೆ. ಮಗ ನೀನ್ ಏನ್ ಹೇಳ್ತಾ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನನ್ಗೂ ಅರ್ಥ ಆಗಿಲ್ಲ. ಸುಮ್ಮನೆ ಏನಂತ ಹೇಳಿ ಮುಂದುವರ್ಸಿ ಮೇಡಮ್. ಮುಂದುವರ್ಸೋಣ. ಓಕೆ, ಸೊ ಅಪ್ಪಿ ಸಿಕ್ಕಿದೆ, ಎಷ್ಟು ಖುಷಿ ಆಯ್ತು ನಿಮ್ಗೆ? ಆ್ಯಕ್ಚುಲಿ ತುಂಬ ಖುಷಿ ಇದೆ. ಬಿಕಾಸ್ ಯಾವಾಗಲೂ ಅಷ್ಟೇ ನಾವು ಪ್ಯಾನಲಲ್ಲಿ ಕೂತಿರ್ಬೇಕಾದ್ರೆ ಹೇಳ್ತಾರೆ, ನೀನು ಏನೇ ಮಾಡಿದ್ರು ನಂಗೆ ಇಷ್ಟನೇ. ಅಂದರೆ ಒಬ್ಬರು ಚೆನ್ನಾಗಿ ಮಾಡ್ತಾರೆ, ಒಬ್ರು ಚೆನ್ನಾಗಿ, ಆ ಥರ ಏನು ಜಡ್ಜ್ ಮಾಡಲ್ಲ. ನೀನು ಏನು ಮಾಡಿದ್ರು ಇಷ್ಟನೇ. ಬಿಕಾಸ್ ಇನ್ನೊಂದು ನಮ್ಮದು ಪೇರ್ ಅಂತ ಮಾತಾಡ್ತಾಯಿಲ್ಲ, ಇಡೀ ಭರ್ಜರಿ ಬ್ಯಾಚುಲರ್ಸ್ ಇರೋ ಎಲ್ಲ ಪೇರ್ಗಳೂ ಪೇರಿಂಗ್ ಟೈಮಲ್ಲಿ ನಮ್ಗೆ ಇವ್ರು ಸಿಗಲೇಬೇಕು, ಸಿಗಲಿಲ್ಲ, ಯಾರೂ ಹಂಗೆ ಮಾಡಿಲ್ಲ. ಸೊ ಸಿಕ್ಕದವ್ರನ್ನ ತೊಗೊಂಡು ಆ್ಯಂಡ್ ಶೋ ನಡೆಸ್ತಾ ಇದ್ರಿ. ಸೊ ತುಂಬ ಖುಷಿ ಇದೆ. ಎಲ್ಲ ಒಳ್ಳೆ ಮನಸ್ಸು ಇರೋರು. ಸೊ ಖುಷಿ ಇದೆ ಶೋ ಅಲ್ಲಿ. ಈಗ ಅಪ್ಪಿಗೋಸ್ಕರ ಯುಗಾದಿ ಟೈಮಲ್ಲಿ ಒಂದು ಹಾಡು ಹಂಗೆ ಬರಲಿ, 2 ಲೈನು. ಅಪ್ಪಿಗೋಸ್ಕರ ಹಾಡೋದ? ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು, ನನ್ನ ಎದೆಗೆ ಅಲಾರಾಮು ಇಟ್ಟಳು, ಹೃದಯ ಒಂಟಿ ಕೊಪ್ಪಲು ಒಳಗೆ ಕಾಲು ಇಟ್ಟಳು, ಸ್ವಲ್ಪವೇ ಸೊಂಟ ಸೋಕಲು ಸೀದಾ ಹೊಂಟೆ ಬಿಟ್ಟಳು, ಬೊಂಬೆ 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 ನನ್ನ ಮುದ್ದು ಬೊಂಬೆ. ಸೂಪರ್. ಯಾವಾಗಲೂ ಹಾಡು ಹೇಳ್ತಾ ಇರ್ತೀರಾ? ನಾನು ಆ್ಯಕ್ಚುಲಿ ನನ್ನ ಪಾರ್ಟ್ನರ್, ರಿಯಲ್ ಲೈಫಲ್ಲಿ ಪಾರ್ಟ್ನರ್ ಆಗಿ ಬರೋರು ಚೆನ್ನಾಗಿ ಹಾಡಬೇಕು ಅಂತ ಒಂದು ಚಿಕ್ಕ ವಯಸ್ಸಿಂದ ಅನ್ಕೊತಾ ಇದ್ದೆ. ನನಗೆ ಹಾಡು ಕೇಳೋದಂದ್ರೆ ಅಷ್ಟು ಇಷ್ಟ. ಎನಿ ಟೈಮ್ ಹಾಡು ಕೇಳ್ತಾನೆ ಇರ್ತೀನಿ ನಾನು. ಇನ್ಫ್ಯಾಕ್ಟ್ ಒಂದ್ಸತಿ ನಮ್ಮಮ್ಮ ನನಗೇನಕ್ಕೋ ಹೊಡೆದಿದ್ರು ಚಿಕ್ಕವಳಿರ್ಬೇಕಾದ್ರೆ. ಆವಾಗ ಅಳ್ತಾ ಇದ್ದೀನಿ, ಮನಸ್ಸಲ್ಲಿ ಚಿತ್ರಾನ್ನ ಓಡ್ತಾ ಇತ್ತು. ಸೊ ಸಾಂಗಿಗೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಎನಿ ಟೈಮ್ ಹಾಡು ಹೇಳ್ತಾನೆ ಅಂಡ್ ಅವರು ಎಷ್ಟು ಸಖತ್ತಾಗಿ ಹಾಡು ಹೌದೌದು, ಸಾಂಗ್ ಹಾಡ್ಸಿ. ನಾವ್ ರೆಡಿ ಆಗ್ತಿರ್ತೀವಲ್ಲ ಶೂಟ್ಗೆ, ಅವ್ರು ಗುಣಸಾಗಿ ಹಾಡ್ನ ದರ್ಶನ್ಗೆ ಹೇಳ್ಬೇಕು. ಯಾವ ಹಾಡು ಹೇಳ್ಬೇಕು? ಓಕೆ. ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ, ಮುತ್ ಮಾಡೋಕೂ ಕಂಜೂಸು ಬುದ್ಧಿ ಬೇಕಾ, ಹುಡುಗ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುತ್ ಮಾಡೋಕೂ ಕಂಜೂಸು ಬುದ್ಧಿ ಬೇಕಾ, ಹನಿಮೂನ್ನಲ್ಲೂ ಧ್ಯಾನ ಏಕಾಂತದಲ್ಲೂ ಮೌನ, ಹನಿಮೂನ್ನಲ್ಲೂ ಧ್ಯಾನ ಏಕಾಂತದಲ್ಲೂ ಮೌನ, ಏನೋ ಚಂದ ಹತ್ತಿರ ಬಾ ಹುಡುಗ, ಏಹೇ
ಇವಾಗ ಅವ್ರ ಮನ್ಸಲ್ಲಿ ನನಗೂ ಒಂದು ಹಾಡು ಹೇಳಿಸ್ಬೇಕಲ್ಲ ಅಂತ ಅನ್ನಿಸ್ತಿಲ್ವಾ? ಹೇಳ್ಬೇಕು ಅಂತ ಇವರಿಂದ ಹೇಳಿಸ್ಬೇಕು ಹಂಗ ಅನ್ನಿಸ್ತಾ ಇದೆ ಮೇಡಮ್. ಅನ್ನಿಸ್ತಾ ಇದೆ. ನಮ್ಮ ಅನನ್ಯ ಸಖತ್ ಹಾಡು ಹೇಳ್ತಾಳೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಮೊಬೈಲ್ ಇಟ್ಕೊಂಡೆಲ್ಲ ಹೇಳ್ತಾ ಇರ್ತಾಳೆ ಅಲ್ಲಿ ಸೋಫಾದ ಕೂತಾಗ ಇಲ್ಲ ಊಟ ಮಾಡ್ಬೇಕಾರೆ ಇದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಹಿಂಗೆ ಊಟ ಮಾಡ್ತಾ ಇರ್ತಾಳೆ ಅನ್ಕೊಳ್ಳಿ, ಇದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ನಾನು. ಸ್ಟಾರ್ಟ್ ಮಾಡಮ್ಮ. ಅಲ್ಲ ಅಬ್ಸರ್ವ್ ಮಾಡಿದ್ನಲ್ಲ ನಾನು ನಂಗೂ ಅಪೇಕ್ಷಾ ಅಮ್ಮ ಥರನೇ ಹಾಡು ಕೇಳೋದಂದ್ರೆ ಭಾಳ ಇಷ್ಟ. ಯಾವಾಗಲೂ ನನಗೆ ಇಯರ್ಫೋನ್ ಜೊತೆಗೆ ಇರಬೇಕು ಅನ್ನಿಸ್ತಿರುತ್ತೆ. ಹಾಡು ಜಾಸ್ತಿ ಕೇಳ್ತಿರ್ತೀನಲ್ಲ, ಅದಕ್ಕೆ ಇವ್ರಿಗೆ ಹಾಡಬೇಕಂದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಸಿಕ್ಕಾಪಟ್ಟೆ ಫೇವ್ರೇಟು. ಅವ್ರದ್ದೊಂದು ಸೂಪರ್ ಸಾಂಗ್ ಇದೆ. ಇವ್ರು ಯಾವಾಗಲೂ ಹೇಳ್ತಿರ್ತಾರೆ ನಾವು ಹಳ್ಳಿಯವರು, ನಾವು ಹಳ್ಳಿ ಹುಡುಗ ಅಂತ. ಅದಕ್ಕೆ ಅವ್ರಿಗೊಂದು 2 ಲೈನ್ ಬೇಕಿದ್ರೆ ನಾನು ಈ ಹಾಡು ಬಹಳ ಸಂತೋಷ ಆಗ್ತಿದೆ, ಬಹಳ ಸಂತೋಷ ಆಗ್ತಿದೆ. ಸ್ಟಾರ್ಟ್ ಮಾಡಮ್ಮ. ಮಿಸ್ಟೇಕ್ ಆದ್ರೆ ಸಾರಿ. ದರ್ಶನ್ ದರ್ಶನ್ ಇದು ಇದೆಲ್ಲ ದರ್ಶನ್ ಒಬ್ನೇ ಅಲ್ಲಮ್ಮ, ಎಲ್ಲ ಕ್ಷಮಿಸ್ತೀವಿ. ಅಯ್ಯಯ್ಯಯ್ಯೋ ಹಳ್ಳಿ ಮುಖ ಯಾವಾಗ ಬಂದೆ ಬೆಂಗಳೂರು ಪಕ್ಕ, ಏನು ಅಂದ ಏನು ಚಂದ ಯಾವ ಹಳ್ಳಿ ಹೈದ, ತಿಪ್ಪರಳ್ಳಿಯಿಂದ ಟಿಕೆಟ್ ಇಲ್ಲೇ ಬಂದ ಬೆಂಗಳೂರು ಹುಡುಗಿನ ಕಂಡ ಬೆಪ್ಪಾದ, ತಿಪ್ಪರಳ್ಳಿಯಿಂದ ಟಿಕೆಟ್ ಇಲ್ಲೇ ಬಂದ ಬೆಂಗಳೂರು ಹುಡುಗಿನ ಕಂಡ ಬೆಪ್ಪಾದ. ಬೇಕಾದ್ರೆ ಚೇಂಜ್ ಮಾಡೋಣ, ಮಾಚಿಗೋಡ್ನಳ್ಳಿಯಿಂದ ಬಂದ ಅಂತ ಆ ಥರ ಚೇಂಜ್ ಮಾಡೋದು. ಟಿಕೆಟ್ ಇಲ್ಲದೆ ಬಂದ. ಈಗ ನೀವ್ ಹೇಳ್ಬೇಕು ಯಾವುದು ಹಾಡು. ಬೇಕಾದ್ರೆ ಒಂದ್ ಕೆಲಸ ಮಾಡೋಣ, ಗೊತ್ತಲ್ಲ ಇವರ ಒಂದು ಡೆಡಿಕೇಶನ್ ಅನ್ಕೊಂಡ್ ಬೇಕಾದ್ರೆ ದರ್ಶನ್ ಹಾಡು ಹೇಳಿ. ಇಲ್ಲ ಅವ್ರೇ ಹೇಳ್ಬೇಕು. ಇವ್ರು ನನ್ನ ಏನು ಇಲ್ಲ ನೀವು ಇಲ್ಲ, ಹೌದು ನಾನು ಇದನ್ನ ಖಂಡಿಸ್ತೀನಿ. ನಾನು ಹಂಗೆ ಹೇಳಿದ್ದೆ ನೋಡಿ, ಇದು ನನ್ನ ಪೂರ್ತಿ ಒಂದು ನಿಮಿಷ ಸ್ಟಾರ್ಟ್ ಮಾಡಕ್ ರೆಡಿ. ತಾಯಿದಮ್ಮ, ನೀವೆಲ್ಲ ಖುಷಿ ಪಡ್ತೀರಿ. ತಾಯಿದು ಅವತ್ತ ಅನನ್ಯ ಅಮ್ಮನ್ಗೆ ಹೇಳಕ್ ಹೋದೆ, ಬಟ್ ಅವಕಾಶ ಸಿಗ್ಲಿಲ್ಲ. ನೀವ್ ಯಾರಿಗ ಹಾಡು ಹೇಳ್ತಾ ಅನನ್ಯ ಅವ್ರ ಅಮ್ಮನ್ನ ಸಾಂಗ್ ಹೇಳಕ್ ಹೋಗಿದ್ದೆ ಅವತ್ತು. ಈಗ ನನಗ್ ಹಾಡು ಹೇಳಿ ಅಂತ ಹೇಳೋರು. ಬರಲ್ಲಮ್ಮ ಇರ್ಲಿ ಯಾವ ಹಾಡು ಬರುತ್ತೆ ಹೇಳಿ ಗುರು. ಹಾಡು ಹೇಳಿ. ಇವಾಗ ಯಾವ್ದೋ ಹಾಡ್ತಿದ್ರು. ಹಳೆ ಸಾಂಗಾರು ಹಾಡಿ, ನನ್ಗಿಷ್ಟ. ಯಾವ್ದು ಅದಿದ್ದಮ್ಮ, ಯಾವ್ದೋ ಒಂದು ಹಾಡುಗುರು. ನಾನು ತಾಯಿಗೆ ಹೇಳ್ತಾ ಇದ್ದೆ, ಜಗದೊಳಗೆ ಮೊದಲು ಜನಿಸಿದಳು ಅಂತ. ಅದು ಆಮೇಲೆ ಹೇಳೋಣ ಅಮ್ಮನಿಗೆ. ಏನಾದ್ರೂ ಒಂದ್ 2 ಲೈನ್ ಹೇಳಮ್ಮ. ಪ್ರಿಯ ಓ ಪ್ರಿಯತಮೇ ಕರುಣೆಯ ತೋರ. ಸರಿ ನಾನು ಹಾಡ್ತೀನಿ, ಲಿಪ್ ಸಿಂಕ್ ಮಾಡ್ತೀರಾ? ಒಂದೇ ನಿಮಿಷ. ನಿಮ್ಗೆ ಯಾವ ರಾಜ್ಕುಮಾರ್ ಫ್ಯಾನ್ಸ್ ಅವರು ಹಾಕೊಂಡು ರುಬ್ಬಿಟ್ಟವರು. ನಿಮ್ಗೆ ಯಾವ ಹಾಡು ಇಷ್ಟ ಹೇಳಿ. ಯಾವ ಹಾಡು ಬರುತ್ತೆ ಹೇಳಿ. ಹುಡುಗಿ ಹಾಡ ಅಂತದ್ದು. ನನ್ಗೆ ಯಾವ ಹಾಡೇ ಬರಲ್ಲ. ನೀವ್ ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಸರಿ ಗಾಬರಿ ಒಂದ್ ಕೆಲಸ ಒಂದ್ ಯಾವ್ದಾರ ಒಂದು ಹಾಡು ಹೇಳಿ. ಗಾಬರಿ ಅನ್ಸಿ ನನ್ಗೆ ಓಕೆ, ನಾನು ನಾನು ಹೇಳ್ತೀನಿ. ಆಯ್ತಾ? ನಾನು ಹಾಡ್ತೀನಿ, ಲಿಪ್ ಸಿಂಕ್ ಮಾಡಿ ಸಾಕು. ಇಲ್ಲ ಯಾವ್ದಾರ ಹೇಳು. ಬರ್ಬೇಕಲ್ಲ ಲಿಪ್ ಸಿಂಕ್ ಮಾಡಕ್ಕೆ. ಯಾವ 2 ಲೈನು ಬರಲ್ಲ. ಹುಡುಗಿ ಹಾಡೋದು ನನಗಂತ ಬಿಡಿ. ನಿಮ್ ಹುಡುಗಿಗೆ ಯಾವ ಹಾಡು ಹಾಡಿರ್ತಿದ್ರಿ? ಒಂದ್ ನಾನು ನಮ್ಮ ಹುಡುಗಿಗೆ ಹಾಡ್ನ ಹೇಳಲ್ಲ, ನಾನು ಡೈಲಾಗ್ ಕೊಡೋದು ಮುಗಿಸಾಕು. ಚಂದನದ ಬೊಂಬೆ ಸಾಂಗ್ ಬರಲ್ವಾ? ಇವಳೆ ಆಕಾಶದಿಂದ ಗಿಳಿದರ ಆಕಾಶದಿಂದ ದರಗಿಳಿದು ಬಂದ. ಆಹಾ, ನಾವು ಸಾಂಗ್ ಎಲ್ಲ ಹೇಳಲ್ಲ, ಡೈಲಾಗ್ ಕೇಳಿ. ಸರಿ ಡೈಲಾಗ್ ಹೇಳ್ಬಿಡಿ. ಡೈಲಾಗ್ ಹೊಡಿರಿ. ಅಲ್ಲೂ ಸಿಗಾಕೊಂಡ. ಈಗ 3 ನಿಮಿಷ ವೇಸ್ಟ್ ಮಾಡಿದ್ದೆ ನೀವು. ಇರ್ಲಿ ಹೇಳಿ. ಓ ನನ್ನ ನಾರಿ. ವಾ ಸೂಪರ್. ಆಯ್ತಾ? ಸ್ಟಾರ್ಟ್ ಮಾಡ್ತೀವಿ ಸುಮ್ಮನೆ. ಓಕೆ ಮಗ, ಸಾರಿ ಡೈಲಾಗ್ ಕಮ್ಮ ಇದು. ಕಂಟಿನ್ಯೂ. ಓ ನನ್ನ ನಾರಿ, ನನ್ನ ನೋಡಿ ಆಗ್ಬೇಡ ನೀನು ಗಾಬರಿ. ಸಿಂಕ್ ಆಗಿಲ್ಲ. ಓಕೆ ಓಕೆ ಓಕೆ, ಕಂಟಿನ್ಯೂ. ಓಕೆ. ಓ ನನ್ನ ನಾರಿ, ನನ್ನ ನೋಡಿ ಆಗ್ಬೇಡ ನೀನು ಗಾಬರಿ, ನೀನು ಒಪ್ಕೊಂಡ್ರೆ ನಿನ್ಗೆ ಉಡಿಸ್ಲಾ ಒಂದು ಸ್ಯಾರಿ. ಐ ಆಮ್ ಸೋ ಸಾರಿ. ಅನನ್ಯ ನಿಮ್ಮ ಮನೆ ಕಡೆ ದಾರಿ. ಬಟ್ ಯು ಡೋಂಟ್ ವರಿ. ಯು ಹ್ಯಾಪಿ? ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್. ಇಲ್ಲ, ಅವರು ಆಕ್ಚುಲಿ ಏನಂತಾರೆ, ನಾವಿಬ್ರು ಅದೇ ಶೂಟ್ ನಡಿಬೇಕಾದ್ರೆ ಪಕ್ಕದಲ್ಲಿ ಕೂತಾಗ ನಗಿಸ್ತಾ ಇರ್ತಾರೆ. ಈ ತರ ಎಲ್ಲ ಏನೇನೋ ಜೋಕ್ಸ್ಗಳೆಲ್ಲ ಹೇಳ್ತಿರ್ತಾರೆ. ಇವಾಗ ಒಂದು ಎಕ್ಸ್ಚೇಂಜ್ ಆಫರ್ ನನ್ನ ಕಡೆಯಿಂದ. ದರ್ಶನ್ಗೆ ಅನನ್ಯ ಹಾಡು ಹೇಳ್ಬೇಕು. ಆತರ ಅನನ್ಯ ಯಾವ ಸಾಂಗ್ ಬೇಕು ನಿಮಗೆ? ಇವ್ರು ಹೇಳ್ತಾರೆ, ನೀವು ಆಕ್ಚುಲಿ ನನ್ಗೆ ನೀವ್ ಹೇಳ್ತೀರಾ? ಅವ್ರು ಹೇಳ್ಬೇಕಾ? ಥ್ಯಾಂಕ್ ಗಾಡ್. ಅಂದ್ರೆ ಪಾಪ ನಂಗೆ ಗೊತ್ತಿಲ್ಲ. ಹಾಡು ಹೇಳಿ ಅಂತ ಹೇಳ್ತಾರೆ. ನಿಮ್ಗೆ ಯಾವ ಹಾಡು ಬೇಕು? ನಾನು ಹೇಳದ ಯಾವ್ದಾದ್ರು
ಸೀರಿಯಸ್ಲಿ ಸ್ವಲ್ಪ ಡೆಫಿನೆಟ್ಲಿ ಒಂದು 2-3 ಕಡೆ ಶ್ರುತಿ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು ದರ್ಶನ್. ಮೊದಲ ಮಳೆಯಲಿ ನೆನೆದ ಅನುಭವವೇ ಬಿಡದೆ ಪದೇ ಪದೇ ಮರಳಿ ತರುತ್ತಿರುವೆ, ನೂರು ನೂರು ಸಾವಿರಾರು ಸಂಜೆಯಲ್ಲಿ ನಾವು ಒಂಟಿ ಕೂತು ಬಾಕಿ ಮಾತು ಆಡುವಾಗ ಅಲ್ಲೇ ಬರಲಿ ಸಾವು, ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ವಾವ್ ವಾವ್ ನೈಸ್ ಯಾ, ಸೂಪರ್. ಸೂಪರ್ ಅನನ್ಯ, ಸೂಪರ್. ಹೌದೌದು, ಸುತ್ತೋರೆ ವಾಸನೆ ಬರ್ತದೆ. ಗಾಬರಿ ಹೊಗೆ ಬರ್ತಾ ಇದೆ. ಹಾಕಲ್ಲ ಅವರು ಎಡ್ ಮಾಡಿ ಬಿಸಾಕ್ತಾರೆ. ಇಲ್ಲ ಏನ್ ಗೊತ್ತಾ ಗಾಬರಿ, ಇದು ಇಡ್ತೀವಿ. ಎಲ್ಲ ನನ್ನ ಫ್ರೆಂಡ್ಸ್ ಗೊತ್ತಾ. ವಾಟ್ ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ಆಕ್ಚುಲಿ ಹೇಳ್ಬೇಕು ದರ್ಶನ್, ನಾನು ಯಾರಿಗೂ ಈ ತರ ಒಂದ್ ಸಾಂಗ್ ಡೆಡಿಕೇಟ್ ಮಾಡೋದು ಯಾವತ್ತೂ ಆಗಿಲ್ಲ, ಇದೇ ಫಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಮಾಡ್ದೆ ತಾನೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಇಲ್ಲ ಮಚ್. ಇದೇ ಹಾಡು ಯಾಕೆ ಹೇಳ್ಬೇಕು ಅಂತ ಅನ್ನಿಸ್ತು? ಅಲ್ಲ, ಒಂದು ಹುಡುಗಿ ಹಾಡು ತಕ್ಷಣ ಇದೇ ಹೊಳೆದಿದ್ದು. ನಾನು ತುಂಬಾ ಸಾಂಗ್ಸ್ ಕೇಳ್ತೀನಲ್ಲ, ಅದರಲ್ಲಿ ಇದು ಒನ್ ಆಫ್ ಮೈ ಫೇವ್ರೆಟ್, ಅದಕ್ಕೇನೆ ತಕ್ಷಣ ಅದು ಹೊಳೀತು. ಸೊ ಹಾಡ್ದೆ. ಫೈನ್. ಈ ಸಾಹಿತ್ಯ ಕೊಟ್ಟಂತ ಕವಿರಾಜ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಎಸ್, ಸೊ ಈಗ ಗಾಬ್ರಿಗೆ ಅಪ್ಪಿ ಹೇಳ್ತಾರೆ ಹಾಡು. ಟ್ವಿಸ್ಟ್ ಹಿಂಗೆ ಹೇಳಮ್ಮ. ಹಂಗೆಲ್ಲ ಕೇಳಂಗಿಲ್ಲ. ಡಿಮ್ಯಾಂಡ್ ಏನು ಪ್ಲೀಸ್ ನನಗೋಸ್ಕರ ಒಂದು ಹಾಡು ಹಾಡಿ. ಪ್ಲೀಸ್ ಹಂಗೆ ಅಪೇಕ್ಷಾ ಅಲ್ಲಿ 2 ನೇಮ್ ಇದಾವೆ, ಅವಳಿಗೆ ಕನ್ಫ್ಯೂಸ್ ಅಪ್ಪಿ ಆಗುತ್ತೆ. ಅಪ್ಪಿ ಅನ್ನಿ ನಾನು ಕೇಳಿಲ್ವಾ ಅಪ್ಪಿ ಸಾಂಗ್ ಹೇಳಮ್ಮ. ಹೊಡಿಯೋ ಥರಲ್ಲ ಅಪ್ಪಿ. ಅಪ್ಪಿ ನನಗೋಸ್ಕರ ಒಂದು ಹಾಡು ಹೇಳಿ. ನನಗೋಸ್ಕರ ಒಂದು ಸಾಂಗ್ ಹೇಳಿ. ಸೀದೋಗಿರೋ ಕಂಟು ವಾಸನೆ ಅಂತ ಆಮೇಲೆ ಬ್ಯಾಡ ನೋಡು. ಅಣ್ಣ ತಂಗಿಯರ ಜನ್ಮ ಜನ್ಮಗಳ ಅನುಬಂಧ, ಈ ಹೃದಯನ ಪರ್ರ ಅಂತ ಕೆರ್ಕಾಬಿಟ್ಟೆ. ಇಷ್ಟೊಂದು ಹೊಗೆ ಬರ್ತಿದ್ವಿ, ಇವಾಗ ಹತ್ಕೊಂಡೇ ಬಿಡ್ತೀವಿ. ಅದೇ ಆ ಕಂಟು ವಾಸನೆ ಬರ್ತಿದ್ದು. ಓಕೆ, ಇಲ್ಲ ನಿಮ್ಮ ತದ್ವಿರುದ್ಧವಾದ ಒಂದು ಹಾಡು ಹಾಡ್ತೀನಿ, ನಿಮಗೆ ಅದು ಸೂಟೇ ಆಗಲ್ಲ ಅಂತ ಒಂದು ಹಾಡು ಹಾಡ್ತೀನಿ. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ. ಅಂದ್ರೆ ನನ್ನ ಗುಣಗಾನ ಮಾಡಕ್ಕೆ ಯಾರ ಕೆಲಸ ಸಾಧ್ಯನೇ ಇಲ್ಲ. ಪದ ಸಿಗಲ್ಲ, ಪದಗಳೇ ಸಿಗಲ್ಲ. ಕರೆಕ್ಟಾಗಿ ಹೇಳ್ತಾ ಇದೀಯಾ, ನಾನು ರೈಟ್ ಇದು. ಏನನ್ಯ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ಯಾ. ಗುಣಗಾನ ನನ್ನ ಕೈಲಿ ಯಾರು ಗುಣಗಾನ ಮಾಡಕ್ ಸಾಧ್ಯನೇ ಇಲ್ಲ. ಆ ತರ ಇದ್ದೀನಿ ನಾನು ಗುಣವಂತ. Thanks ಅಮ್ಮ. ಇದು ಎಡಿಟ್. ಗಾಬ್ರಿ ಇವಾಗ ಏನ್ ಗೊತ್ತಾ, ಸೊ ನಾನು ಅವಾಗೇನೋ ಈ ಥರ ಅವ್ರಿಗೆ ಇವ್ರ ಹತ್ರ ಹಾಡು ಹೇಳಿಸ್ತಾ ಇದ್ನಲ್ಲ, ಸೊ ನೀವಂದ್ರಿ ನಾನು ನೆಕ್ಸ್ಟ್ ಹಾಡು ಹೇಳ್ತೀನಿ ಅಂತ ಇವ್ರಿಗಂತೂ ಹೇಳಿಲ್ಲ, ಇವ್ರಿಗಾದ್ರೂ ಹೇಳಿ. ಏನೋ ರೆಡಿ ಆಗ್ತಾ ಇದ್ರಿ ಒಟ್ನಲ್ಲಿ ಹಾಡು ಹೇಳ್ತೀನಿ ಅಂತ. ಹಾಡು ಹೊಳಿತಾ ನಾನು ನೋಡಿದ್ನಲ್ಲ ನೀವು ಪ್ರಿಪೇರ್ ಆಗ್ತಾ ಇದ್ದಿದ್ದು. ಹೇಳಿ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ. ಸಾವಿರಾರು ದಿನಗಳ ಕೆಳಗೆ ಅನ್ಯದೆಯ ಗರ್ಭದ ಒಳಗೆ ಉಸಿರಾಡಿತು ಪ್ರಾಣ ಉಳಿಯಿತು ಮಾನ ಉಳಿಯಿತು. ಹಾಡಿಗೊಂದು ಮಾನ ಇದೆ, ಅದಿರ್ಲಿ. ಹೇಳಿ ನೆಕ್ಸ್ಟ್. ಮಾನ ಉಳಿತು ಮರ್ಯಾದೆ ಹೋಯ್ತು. ಉಸಿರಾಡಿತು ಪ್ರಾಣ ಉಳಿಯಿತು. ಇಲ್ಲ ನೆಕ್ಸ್ಟ್ ಏನು ಗೊತ್ತಾ ಇಲ್ಲ ಅಲ್ಲಿ ಉಳಿಯಿತು ಟೈಮ್ ಬಿಡು. ಬರುದ್ದೆಲ್ಲಿ ಸಾವಿರಾರು ದಿನಗಳ ಕೆಳಗೆ ಖುಷಿ ನಂಗೆ. ಚೆನ್ನಾಗಿತ್ತ ಸಾಂಗ್ ಹೋಗ್ಲಿ. ಇನ್ನು ಕಂಪ್ಲೀಟ್ ಆಗಿಲ್ಲ ಅದು. ಎಂಡ್ ಮಾಡಿ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ ಸಾವಿರಾರು ದಿನಗಳ ಒಳಗೆ ನನ್ನಿದೆಯ ಗರ್ಭದ ಕೆಳಗೆ. ಉಪ್ಪಿ ಸಾರ್ ಅಭಿಮಾನಿಗಳು ಹಾಕೊಂಡು ಎಲ್ಲರೂ ರುಬ್ಬಿಟ್ಟಿರ, ಕ್ಷಮೆ ಇರ್ಲಿ, ಇದೊಂದು ತಮಾಷೆಗಾಗಿ ಅಷ್ಟೇ. ಸರ್ ಅಭಿಮಾನಿ ಇಲ್ಲೇ ಕೂತಿದ್ದೀನಿ ನಾನು. ಹಾಕ್ಬಿಟ್ರೆ ಆಮೇಲೆ ಸಿಗು. ಅದು ಹಾಡಿರೋದು ಹೇಮಂತ್ ಸರ್. ಏನಾರ ಹಾಕ್ಬಿಟ್ರೆ ನೀವು ಸಿಗಾಕೊಂಡ್ಬಿಡ್ತೀನಿ. ಅದಕ್ಕೆ ಕ್ಷಮೆ ಕೇಳ್ಬಿಡಿ. ಬಾ ಹಿಂಗ್ ಆಡ್ತೀಯ ಕರೆಕ್ಟ್ ಆಗ್ಬೇಕನೆ. ನೋಡಿ ಎಷ್ಟು ಪಾರ್ಶಾಲಿಟಿ ಮಾಡ್ತಾರೆ. ನಿಮ್ಗಾದ್ರೆ ಏನೋ ಡೌ ಮಾಡಿದ್ರು ಹಾಡೇ ಬರಲ್ಲ ಅಂತ. ಅದೇ ನನ್ನೇ ಕೇಳ್ತೀಯಾರ ಯಾವ ಹಾಡು ಆಡ್ಲಿ. ಈಗ ನೋಡಿ ಪರವಾಗಿಲ್ಲ, ಅವ್ರು ಇನ್ನೊಂದು ಹುಡುಗಿ ಜೊತೆ ಮಾತಾಡೋದಕ್ಕೆ ಇಷ್ಟು ಧೈರ್ಯ ಮಾಡಿ ಹಾಡೆಲ್ಲ ಆಡ್ತಿದಾರಲ್ಲ, ನಂಗೆ ಅದೇ ಖುಷಿ. ಪರವಾಗಿಲ್ಲ. ಒಂದು ಹುಡುಗಿ ಜೊತೆನಾ? ಅವ್ರ ಟ್ಯಾಲೆಂಟ್ ಗೊತ್ತಿಲ್ಲ ಏನೋ ನಿಮ್ಗೆ. ಅವ್ರದ್ದು ನನಗೆ ಹೇಳ್ತಾ ಇದ್ರು ಅಷ್ಟೇ. ಅವಾಗ ಅಪೇಕ್ಷಾ ಯಾವಾಗ್ಲೂ ನನ್ಗೆ ಹೇಳ್ತಾ ಇರ್ತಾರೆ, ಭರ್ಜರಿ ಬ್ಯಾಚುಲರ್ ಶೂಟ್ಗೆ ಹೋಗುವಾಗ
ಕಬ್ಬಿನ ಗದ್ದಲ್ಲಿ ತುಂಬಾ ಇರ್ತೀನಿ ಅಂತ. ಕಬ್ಬಿನ ಗದ್ದಲ್ಲಿ ಏನಕ್ಕೆ ಹೋಗ್ತೀರಾ ಅಂತ. ಅಪ್ಪ ತಾಯಿ ಯಾವಾಗಮ್ಮ ತಾಯಿ. ಗಾಬರಿ ಗಾಬರಿ ತಾಯಿ ಎರಡು ಒಂದೇ. ಯಾವಾಗಮ್ಮ ಹೇಳಿದ್ದೆ? ನೋಡಿ ನಿಜವಾಗ್ಲೂ ಗಾಬರಿ ಆಗಿದ್ದಾನೆ ಹೌದೌದು, ಕಬ್ಬಿನ ಗದ್ದೆ ಅಂತ. ಅದು ಸೂರಿ ಸುಮ್ಮನೆ ನನ್ನ ರೇಗ್ಸದಷ್ಟೇ. ನೀವೇ ಹೇಳಿದ್ ನಂಗೆ. ಹಾ ನೋಡಿ ಹಬ್ಬ ದಿನ ಕಬ್ಬಿನ ಗದ್ದೆಲ್ಲವಮ್ಮ ಬಾರಮ್ಮ ಬತ್ತಿ ಎಲ್ಲ ಊರ್ ಕಡೆ ನೋಡಿವಿ. ನಾನೇ ಬಂದಿನಿ ಊರ್ ಕಡೆ. ಬತ್ತಿಯಾ ಅಂದೆ ಬಂದಾಗ ನೋಡು ಅಂತ. ಕರ್ಕೊಂಡು ಹೋಗಿ ನಮ್ನೆಲ್ಲರ್ನು. ಹಾ ವರ್ಷಕ್ಕೆ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು ಪೂರ್ತಿ ವರ್ಷ ಸುಳ್ಳು ಹೇಳ್ತೀರಾ ಅಷ್ಟೇ. ಇಲ್ಲಮ್ಮ. ನಿಜ ಯಾರು ಹೇಳ್ತಿರ್ತಾರೆ ಗೊತ್ತಾ, ಅವಾಗ ಗಾಬರಿ ಆಗ್ತಾರೆ. ಓಕೆ, ಇವಾಗ ಇಲ್ಲಿ ಕಡೆಯಿಂದ ಕೇಳ್ತೀನಿ. ನಿಮ್ಮನ್ನ ಮಾತಾಡ್ಸಿದ್ ಜಾಸ್ತಿ ಐತ್ರಿ. ಓಕೆ ಓಕೆ, ದರ್ಶನ್ ಪಾಸಿಟಿವ್ ನೆಗೆಟಿವ್ ಏನಿದೆ ಪಾಯಿಂಟ್ಸ್? ಅವರು ನಾನು ಯೂಶಲಿ ನಾನು ಹೇಳ್ತಾ ಇರ್ತೀನಿ, ನಾನು ತುಂಬ ಪಾಸಿಟಿವ್ನೇ ತಗೊಳ್ತಾ ಇರ್ತೀನಿ. ಒಬ್ಬ ಮನುಷ್ಯನಲ್ಲಿ ಪಾಸಿಟಿವ್ ಏನಿದೆ ಅದು ಮಾತ್ರ ತಗೊಳ್ತಾ ಇರ್ತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಸುಮಾರು ಇರೋದ್ರಿಂದ ಇನ್ಯಾಕೆ ಬೇರೆದು ನೆಗೆಟಿವ್ ಅಂತ. ಇವರಲ್ಲಿ ನನಗೆ ಒಂದು ಅವ್ರು ಹಾಡು ಹಾಡೋದು ಒಂಥರ ಫುಲ್ ಪಾಸಿಟಿವ್ ವೈಬ್ ನನಗೆ. ಆ ಕಡೆಯಿಂದ ಬರೀ ಹಾಡಾಡ್ತಾ ಇರ್ತಾರೆ. ಅವ್ರ ಅಕ್ಕಪಕ್ಕ ಇರೋ ದೆವ್ವಗಳೆಲ್ಲ ಓಡೋಗಿ ದೇವತೆಗಳಿರ್ತಾರೆ ಹೇಗಿದ್ರು ಸುತ್ತಮುತ್ತ. ನೆಗೆಟಿವ್ ಹೇಳಬೇಕು ಅಂದರೆ ಅವತ್ತು ಹತ್ತಿದ್ದು ನನಗೆ ಇಷ್ಟ ಆಗಿಲ್ಲ. ಅವರು ಅಳಬಾರ್ದು ಯಾವತ್ತು ಅಷ್ಟೇ, ಬೇರೆ ನೆಗೆಟಿವ್ ಆ ಥರ ಏನೂ ಇಲ್ಲ ಅವ್ರದ್ದು. ಇದು ಇನ್ ರಿಯಲ್ ನೀವು ಹೇಳಿದಲ್ವಾ? ಹೌದು. ಓಕೆ, ಸೊ ಈಗ ಅವ್ರು ಪ್ರಪೋಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಯಾವೆಲ್ಲ ನೆಗೆಟಿವ್ ಪಾಯಿಂಟ್ ಹೇಳ್ಬಿಟ್ಟು ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ? ಯಾವ್ದು ಹೇಳ್ಬೋದು? ನೀವ್ ಹೇಳ್ಬೇಕು, ನಮ್ಮನ್ನ ಕೇಳಿದ್ರೆ ಅಲ್ವಾ? ಹಾ ರಿಜೆಕ್ಟ್ ಮಾಡೋಕೆ ಯಾವ ಪಾಯಿಂಟ್ಸೇ ಇಲ್ಲ ನನಗೆ. ಬೇರೆ ಹುಡುಗಿರೋ ಫ್ರೆಂಡ್ ಇದಾರೆ ಜಾಸ್ತಿ ಇದಾರೆ, ಅದು ರಿಜೆಕ್ಟ್ ಮಾಡೋ ಹೇಳ್ಕೊ. ಅವ್ರು ಹೇಳ್ತಾರೆ ತಡಿಯಪ್ಪ, ಕೇಳಿದಾಗ ಮಾತಾಡ್ಬೇಡಿ. ಕೇಳ್ದಾಗ ನಾನು ದರ್ಶನ್ ಇದಕ್ಕೆ ರಿಜೆಕ್ಟ್ ಮಾಡ್ತೀನಿ ಅಂತ. ಇಲ್ಲ, ಆಯ್ತು ಹೇಳಿ, ನೀವೇ ಹುಡುಗಿ ಆಗಿದ್ರೆ ಪ್ರಪೋಸ್ ಮಾಡಿದ್ರೆ ಅವರು? ಅವನ್ನ ಬೇಡ ನಾನು ಅಯ್ಯೋ ಬೇಡ ಬೇಡ ನಾನು ಓಡೋಗ್ಬಿಡ್ತಾ ಇದ್ದೆ ಮಾಡ್ತೀನಿ. ದರ್ಶನ್ ಏ ದರ್ಶು ಅಂತ ಬೇಡಮ್ಮ ಬೇಡಮ್ಮ ಐ ಡೋಂಟ್ ಲೈಕ್ ಯು ಅಂದಿರ್ತೈತೆ. ಪಾಪ ಹಾರ್ಟ್ ಬ್ರೇಕ್. ಹಬ್ಬ ದಿನ ಹಿಂಗ್ ಮನ್ಸಿಗೆ ಎಲ್ಲ ನನಗೆ ಅವಮಾನ ಮಾಡ್ತಾರೆ. ಅಲ್ಲ ನಿನ್ನೆಲ್ಲಮ್ಮ ಅವಮಾನ. ನೀನು ಹುಡುಗಿ ಆಗಿದ್ದಿತ್ತು. ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಅಂತ. ಅದಕ್ಕೆ ರಿಜೆಕ್ಟ್ ಮಾಡೋದಕ್ಕೆ ಯಾವ ರಿಜೆಕ್ಟ್ ಮಾಡಕ್ಕೆ ಏನು ಪಾಯಿಂಟ್ ಇಲ್ಲ ಅಂತ. ನೆಗೆಟಿವ್ ಪಾಯಿಂಟ್ಸೇ ಇಲ್ಲ. ಒಪ್ಕೊಂಡ್ಬಿಡ್ತಿದ್ರು. ಪ್ರಪೋಸ್ ಮಾಡಿದ ತಕ್ಷಣ ನಾನೇ ತಾಳಿ ಕಟ್ಬಿಡ್ತಿದ್ದೆ ದರ್ಶನ್ಗೆ. ಯಾಕೆ ಒಂದು ಪ್ರಪೋಸ್ ಮಾಡಬಾರ್ದು ನೀವೀಗ ಹಬ್ಬದ ದಿನ? ಪ್ರಪೋಸಾ? ಅಪ್ಪಿ ಅವರೇ, ಐ ಲವ್ ಯು ಸೋ ಮಚ್. ನಾಳೆ ತಾಳಿ ಕಟ್ತೀನಿ. ಸರಿ, ಆಮೇಲೆ ನ್ಯೂಸ್ ಆಗ್ಬಿಟ್ಟು ಬೇಕಿಂಗ್ ನ್ಯೂಸ್ ದರ್ಶನ್ ಅವರು ಇಂತ ಇಲ್ಲ ಇವು. ಬುಜ್ಜಿ, ಸೊ ಗಾಬರಿ ಪ್ರಪೋಸ್ ಮಾಡಿದಾಗ ಇಷ್ಟ ಇಲ್ಲ ಅಂತ ಹೇಳೋ ಪಾಯಿಂಟ್ಸ್ ಏನಿದೆ? ಅಲ್ಲ, ರಿಜೆಕ್ಟೆಡ್ ಅಂತ. ನೀವು ರಿಜೆಕ್ಟೆಡ್ ಅಂತ ಹೇಳಬೇಕಾ, ನೆಗೆಟಿವ್ ಹೇಳಿ ಆ ಥರನ? ಏನ್ ಪಾಯಿಂಟ್ಸ್ ಇದೆ ಹೇಳ್ಬಿಟ್ಟು ರಿಜೆಕ್ಟೆಡ್ ಅಂತೀರಾ, ಆಮೇಲೆ ಪಾಸಿಟಿವ್ ಕೇಳ್ತೀನಿ. ಅಲ್ಲ, ಪಾಸಿಟಿವ್ ಪಾಯಿಂಟೇ ಇರೋದು. ಪಾಸಿಟಿವ್ ತುಂಬಾ ಇದೆ. ಅವ್ರಿಗೆ ಡೌಟ್ ಇದೆ ಪಾಸಿಟಿವ್ ಇರಕ್ಕೆ ಚಾನ್ಸ್ ಇಲ್ಲ ಅಂತ. ಇದಿದೆ ಗೊತ್ತಾ, ಇದು ಅವರಲ್ಲಿರೋ ನೆಗೆಟಿವ್. ಅದು ನನಗೆ ಇಷ್ಟ ಆಗದೆ ಇರೋ ಒಂದು ವಿಷಯ ಏನಂದ್ರೆ, ಅವ್ರನ್ನವರೇ ತುಂಬಾ ಒಂಥರ ನಾನು ಹಿಂಗೆ ನಾನು ಹಂಗೆ ಇದಿಲ್ಲ ಅದ ಥರ ಅಂತೆಲ್ಲ ತುಂಬಾ ಮಾತಾಡ್ತಾರೆ, ತುಂಬಾ ಮಾಡ್ಕೋತಾರೆ ಅದನ್ನ. ಅದು ನನಗೆ ಹೇಳಿದ್ ನಿನ್ಗೆ ನಾನು ಹೀರೋ ಕಣಮ್ಮ, ಹೀರೋ ಐ ಆಮ್ ತರ ಡವ್ ಮಾಡ್ತಾರೆ ಗೊತ್ತಾ, ಅದು ಇನ್ನೊಂದು ಆಗಲ್ಲ. ತುಂಬಾ ಸೆಲ್ಫ್ ಒಂಚೂರು ಡೌಟ್ಸ್ ಇದೆ ಅವ್ರಿಗೆ, ಅದು ನನಗೆ ಸ್ವಲ್ಪ ನೆಗೆಟಿವ್ ಅನ್ಸುತ್ತೆ. ನೆಗೆಟಿವ್ ಅಂತೆಲ್ಲ ಬೇಜಾರಾಗುತ್ತೆ ಆ ವಿಷಯ. ಪಾಸಿಟಿವ್ ತುಂಬಾನೇ ಇದೆ. ಎಲ್ಲ ವಿಷಯನೂ ಅಕ್ಸೆಪ್ಟ್ ಮಾಡೋದಿರೋದಿರ್ಬೋದು, ಏನೇ ಯಾರೇ ಹೇಗೆ ಸುತ್ತಮುತ್ತ ಹೇಗೆ ಇದ್ರೂ ತುಂಬ ಲೈಟ್ ಹಾರ್ಟೆಡ್ ಆಗಿ ತಗೋತಾರೆ. ಯಾವುದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದು ಲೈಫಲ್ಲಿ. ನಾನು ಕೆಲವು ಸತಿ ಹಾಗೆ ಅಂತ ನನಗೆ ಇವಾಗ ಅನ್ಸಕ್ಕೆ ಶುರುವಾಗಿದೆ, ತುಂಬ ಸೀರಿಯಸ್ ಆಗಿ ತಗೊಳ್ಳೋದು ಅದೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಅವ್ರನ್ನ ಆ ವಿಷಯದಲ್ಲಿ ಡೆಡ್ ಆಪೋಸಿಟ್, ತುಂಬ ಲೈಟ್ ಹಾರ್ಟೆಡ್ ಆಗಿ ತಗೋತಾರೆ. ಅದು ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ ಲೈಫಲ್ಲಿ. ಇನ್ನೊಂದು ಸೆಲ್ಫ್ ಡೌಟ್ಸ್ ಇದೆಯಲ್ಲ ಅವ್ರಿಗೆ, ಅದು ನೆಗೆಟಿವ್ ಅಂತ ಅನ್ಸುತ್ತೆ ಅಷ್ಟೇ. ಅದು ಏನು ಸ್ವಲ್ಪ ದಿನದಲ್ಲಿ ಹೊರಟೋಗುತ್ತೆ ನನ್ನ ಪ್ರಕಾರ. ಆಫ್ಟರ್ ಭರ್ಜರಿ ಬ್ಯಾಚುಲರ್ ಹೋಗುತ್ತೆ. ಈಗ ಬುಜ್ಜಿಗೆ ಪ್ರಪೋಸ್ ಮಾಡಿ ಗಾಬರಿ, ನೋಡೋಣ. ಸ್ಟೈಲಾಗಿ ಬೇಡ, ನಿಮ್ಮ ಮನಸ್ಸಿಂದ ಇರೋಂಥ ಮಾತು ಮುಗ್ಧತೆಯಿಂದ ಹೇಳಿ ನೋಡೋಣ. ಬುಜ್ಜಿ ಇನ್ ಶಾಕ್. ನಿನ್ನ ರಿಯಾಕ್ಷನ್ಗೆ ನುಡುಕ್ತಾವಲ್ಲಮ್ಮ ಕಾಲು. ಅಲ್ಲ, ಓಕೆ ಇರ್ಬೇಕಾ? ಅದು ಸುಮ್ಮನೆ ಇಲ್ಲಿ ನೋಡಮ್ಮ ಬುಜ್ಜಿ, ಪ್ರಪೋಸ್ ಮಾಡ್ಬೇಕಲ್ಲ. ಹಾ ಬುಜ್ಜಿ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ನಿನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ನೀನು ಇಷ್ಟಪಡ್ತೀಯಾ? ರಿಪ್ಲೈ ಕೊಡಮ್ಮ. ಏನೋ ಒಂದು ಮುಂದೆ ಬೇಕಾಗಿದೆ, ಇನ್ಕಂಪ್ಲೀಟ್ ಆಯ್ತು ಸೆಂಟೆನ್ಸು. ಹಾಂ, ಇಲ್ಲಿ ನೋಡಮ್ಮ, ಐ ಲವ್ ಯು ಬುಜ್ಜಿ.
ಇಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನ ಹೆಸರು ಗಾಬ್ರಿ ಅಂತ ಚೇಂಜ್ ಮಾಡಬೇಕು. ಗಾಬ್ರಿ ಆಗ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಅವ್ರು ಇಷ್ಟು ಮಾತಾಡಿದ್ರೆ ನಂಗೆ ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಈ ರಿಪ್ಲೈ ಏನು ಇಲ್ವಮ್ಮ? ಥ್ಯಾಂಕ್ ಯು ಸೋ ಮಚ್. ನನ್ನ ರಿಪ್ಲೈ ಓಕೆ, ಸೊ ಲಾಸ್ಟಲ್ಲಿ ಶೋ ಬಗ್ಗೆ ಹೇಳಿ. ಎಷ್ಟು ಖುಷಿ ಆಗ್ತಿದೆ ಜನ ಗುರುತಿಸೋದು? ನನ್ನಿಂದ ಸ್ಟಾರ್ಟಾ? ಭರ್ಜರಿ ಬ್ಯಾಚುಲರ್ ಅಂತ ಕಾರ್ಯಕ್ರಮ ಇದೆ ಅಂತ ನಾನು ಫೋನ್ ಬರುತ್ತೆ. ಅದಕ್ಕಿಂತ ಮೊದಲು ಕಾಮಿಡಿ ಕಿಲಾಡಿಲಿ ಇರ್ತೀನಿ ಸ್ವಲ್ಪ ದಿನ, ಅಂದರೆ ಫುಲ್ ಇರ್ತೀನಿ ಆಯಿತಾ. ಭರ್ಜರಿ ಬ್ಯಾಚುಲರ್ಗೆ ಬಾರಪ್ಪ ಅಂತ ಕಾಲ್ ಬರುತ್ತೆ, ಅವಾಗ ಭಾಳ ಖುಷಿ ಆಗುತ್ತೆ. ಅಂದರೆ ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿರಲ್ಲ, ಅಂದರೆ ಒಂದೇ ಒಂದು ಗೊತ್ತಿರುತ್ತೆ, ಮದುವೆ ಆಗದೇ ಇರೋರ್ಗೂ ಒಂದು ಕಾರ್ಯಕ್ರಮ ಇದು ಅನ್ನೋದು ಮಾತ್ರ ಗೊತ್ತು. ಹುಡುಗಿ ಕೊಡ್ತಾರೆ ಅಂತ. ಹಾಂ, ಹುಡುಗಿ ಕೊಡ್ತಾರೆ ಅಂತ ಮನಸ್ಸೊಳಗೆ ಇತ್ತು. ಅದೀಗ ನೆನೆಸ್ಬೇಕಾ ನೀವು? ಓಕೆ, ನಾನೇನೋ ಒಂದು ನಾನು ಏನು ಹೇಳ್ತಾ ಇದ್ದೆ ನಾನು? ಸೊ ಕಾರ್ಯಕ್ರಮ ಹೆಂಗಿತ್ತು, ಹೆಂಗಾಯ್ತು ಇವಾಗ ಹೇಗಾಗಿದೆ? ಆಮೇಲೆ ಇಷ್ಟು ದಿನ ನಾನು ರೀಲ್ಸ್ ಮಾಡ್ಕೊಂಡಿದ್ದೆ ಆಯಿತಾ. ಆ ರೀಲ್ಸ್ ಮಾಡಬೇಕಾದ್ರೆ ಮಾತಾಡೇ ಇವನು ರೀಲ್ಸ್ ಮಾಡ್ತಾನಲ್ವಾ ಈ ಥರ ಇತ್ತು. ಆದರೆ ಈ ಟಿ ವಿ ಶೋಗೆ ಬಂದಾಗ ಜಿ ಕನ್ನಡ ಒಂದು ಆಪರ್ಚುನಿಟಿ ಕೊಡ್ತಲ್ಲ, ಅಲ್ಲಿಗೆ ಬಂದಾಗ ನಾನು ಭರ್ಜರಿ ಬ್ಯಾಚುಲರ್ ಕಾರ್ಯಕ್ರಮಕ್ಕೆ ಅಂದರೆ ಜನ ನೋಡೋದು ಬೇರೆ ಥರ ನೋಡೋಕ್ಕೆ ಸ್ಟಾರ್ಟ್ ಆದರು. ಇವನು ರಾಮೇಗೌಡನ ಮಗ ಅಲ್ವಾ ಭುವನೇಶು, ಇವನು ಟಿ ವಿಲಿ ಬರ್ತಾನೆ ಕಣೋ. ಆಮೇಲೆ ರೋಡಲ್ಲಿ ಹೋಗ್ತಾ ಇರೋಲ್ಲ, ಇವನು ಜಿ ಕನ್ನಡದಲ್ಲಿ ಬರ್ತಾನೆ. ಈ ಥರ ಎಲ್ಲ ರೆಸ್ಪಾನ್ಸು ತುಂಬ ಬರ್ತಾ ಹೋಗ್ತವೆ ಮೇಡಮ್. ನನಗೆ ಭಾಳ ಸಂತೋಷ ಆಯಿತು ನಿಜವಾಗ್ಲೂ. ಜಿ ಕನ್ನಡಕ್ಕೆ ನಾನು ಇರೋವರೆಗೂ ಚಿರಋಣಿಯಾಗಿರ್ತೀನಿ. ಬುಜ್ಜಿ, ತುಂಬ ಒಳ್ಳೆ ಆಪರ್ಚುನಿಟಿ. ನನಗೆ ವರುಣ್ ಸರ್ಗೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಭರ್ಜರಿ ಬ್ಯಾಚುಲರ್ಸ್ ಇಡೀ ಟೀಮ್ಗೆ, ಅಂದರೆ ಎಲ್ಲ ಟೀಮ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಹೇಳ್ದಂಗೆ ಈ ಶೋ ಮುಖಾಂತರ ಜನರ ರೆಕಗ್ನಿಷನ್ ತುಂಬ ಜಾಸ್ತಿ ಆಗಿದೆ, ತುಂಬ ಪ್ರೀತಿಸ್ತಿದ್ದಾರೆ. ಒಂದು ಕೆಲವು ಸತಿ ಅಷ್ಟು ಶಕ್ತಿನೇ ಇಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಅನ್ನೋ ಅಷ್ಟು ಕೊಡ್ತಿದ್ದಾರೆ. ಅಷ್ಟು ಪ್ರೀತಿ ಎಲ್ಲ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಇದು ನಮ್ಮ ಕೆಲಸ ಥರ ಅಲ್ವಾ, ಸೊ ನಮಗೆ ಇಷ್ಟ ಆಗುವಂಥ ಕೆಲಸ ಇದ್ದು ಅದ್ರ ಮೇಲೆ ನಮ್ಮ ಕೊಲೀಗ್ಸುವೆ, ಅಂದರೆ ಅಫಿಷಿಯಲಾಗಿ ಹೇಳೋ ಥರ ಆದರೆ ನಾವು ಹೋಗ್ತಿರೋ ಕೆಲಸಕ್ಕೆ ಇರೋ ಜನ ಈ ಥರ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಎಲ್ಲ ಇರೋದು ಒಂದು ಆ್ಯಡೆಡ್ ಅಡ್ವಾಂಟೇಜು. ದಿನಾ ಶೂಟ್ಗೆ ಹೋಗೋಕ್ಕೆ ಏನೋ ಖುಷಿ ಇರುತ್ತೆ. ಸೊ ಹಾಗಾಗಿ ನನ್ನ ಟೀಮ್ ಅವ್ರಿಗೆ, ಜಿ ಕನ್ನಡಕ್ಕೆ, ಹಾಗೆ ಭರ್ಜರಿ ಬ್ಯಾಚುಲರ್ಸ್ ಟೀಮ್ಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ ಯು. ಸೊ ಅಪ್ಪಿ, ಸೀರಿಯಲ್ ನೋಡಿದವ್ರು ಈಗಲೂ ಬೈತಾರೆ ಅಂತ ಅನ್ಸುತ್ತಲ್ಲ, ಯಾಕೆ ಹಂಗೆ ಮಾಡ್ತೀಯಾ ಅಂತೇಳಿ. ಬಟ್ ಈ ಶೋನ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಈ ಶೋ ಮುಖಾಂತರ? ಇದರಲ್ಲಿ ಅಂದರೆ ನಾನು ಕಮೆಂಟ್ಗಳನ್ನ ಓದಿದ್ದೀನಿ. ಆ್ಯಕ್ಚುಲಿ ಅಪ್ಪಿ ರಿಯಲ್ ಲೈಫಲ್ಲಿ ತುಂಬ ಪಾಪ ಅವಳು, ಸೀರಿಯಲಲ್ಲಿ ಮಾತ್ರ ಜೋರು ಅವಳು, ಆ ಥರ ಎಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಬಂದಿದೆ ನಾನು ನೋಡಿದ್ದೀನಿ. ಆ್ಯಂಡ್ ನನಗೆ ಜನ ಸಿಕ್ಕಾಗಲೂ ಅವರು ಹೇಗೆ ಹೇಳ್ತಾರೆ ಅಂತಂದರೆ, ಅಪೇಕ್ಷಾ ಆಗಿ ನೀವು ನಮ್ಗೆ ಇಷ್ಟ ಆಗಲಿಲ್ಲ ಅಂದರೂ ಭರ್ಜರಿನಲ್ಲಿ ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ ಹಾಗೆಲ್ಲ ಹೇಳ್ತಾರೆ. ಸೊ ಆ ಒಂದು ಚೇಂಜಸ್ಗೆ ಜನರಿಂದ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಭರ್ಜರಿ ಬ್ಯಾಚುಲರ್ಸಲ್ಲಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಏನು ಎಲ್ಲಾದರೂ ಹೋದರೆ ಏನು ಮಾಡ್ಬೋದು, ನಾನೇನೋ ಒಂದು ಮಾಡ್ತೀನಿ ಅನ್ನೋದು. ಭರ್ಜರಿ ಬ್ಯಾಚುಲರ್ಸಲ್ಲಿ ಅದು ಇನ್ನೂ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ನನಗೆ ಇವರು ಸುತ್ತಮುತ್ತ ಇರೋ ನನ್ನ ಸ್ನೇಹಿತರು ಸುಕೃತ, ಪವಿ, ನಮ್ಮ ರಕ್ಷಕ್, ದರ್ಶನ್, ಭುವಿ, ಅನನ್ಯ, ಇವರೆಲ್ಲ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದರೆ, ನಮ್ಮ ಟರ್ನ್ ಬಂದಾಗ ನಾವಲ್ಲಿ ಹೋಗಬೇಕು ಸ್ಟೇಜ್ಗೆ ಅಂತ ಬಂದಾಗ ಎಲ್ಲರೂ ಅಮ್ಮ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಷ್ಟು ಎನ್ಕರೇಜ್ ಮಾಡ್ತಾರೆ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಅಂತ. ನಾನು ಜಿ ಕನ್ನಡದಲ್ಲೇ ಸೀರಿಯಲ್ ಮಾಡ್ಕೊಂಡಿರೋದ್ರಿಂದ ನನಗೆ ಅದೇನು ಹೊಸದು ಅನಿಸಲಿಲ್ಲ. ಬಟ್ ಆಚೆಯಿಂದ ಹೀಗೆ ಬಂದವರು ಅವ್ರು ಹೇಳಿದ್ದಾರೆ ಕಿ ತುಂಬ ಚೆನ್ನಾಗಿದೆ ಇಲ್ಲಿ ಟ್ರೀಟ್ಮೆಂಟು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಇವತ್ತು ಇಲ್ಲಿ ಇರೋದಕ್ಕೆ ಕಾರಣ ಆಗಿರುವಂತಹ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ನನಗೆ ಈ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಆಪರ್ಚುನಿಟಿ ಸಿಕ್ಕಿರೋದು ನನ್ನ ಪುಣ್ಯ. ಓಕೆ ದರ್ಶನ್, ಸಿಂಗರ್ ದರ್ಶನಿಂದ ಈ ಶೋ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ? ಅದೇ ಈಗ ಮ್ಯೂಸಿಕ್ ಶೋಸು ಸರೆಗಮಪ ಎಲ್ಲ ಆಗಿತ್ತು, ಕಾಲ್ ಬಂತು ಭರ್ಜರಿ ಬ್ಯಾಚುಲರ್ಸ್. ಆವಾಗ ನನಗೆ ಇದೇನು ಅಂತಲೂ ಗೊತ್ತಿರಲಿಲ್ಲ. ಬಟ್ ಅದೇ ರೀಸೆಂಟ್ ಫಸ್ಟ್ ಸೀಸನ್ದು ಒಂದು ಸ್ವಲ್ಪ ಗ್ಲಿಮ್ಸ್ ನೋಡಿದ್ದೆ, ಬಟ್ ಗೊತ್ತಿರಲಿಲ್ಲ. ಆಮೇಲೆ ಬಂದು ಸೊ ಹೊಸ ಫಾರ್ಮ್ಯಾಟ್ ಇದು ನಮಗೆ, ಬಟ್ ಎಂಜಾಯ್ ಮಾಡ್ತಾ ಇದ್ದೀರಿ, ತುಂಬ ಖುಷಿ ಇದೆ ಇದರಲ್ಲಿ. ಇನ್ನೊಂದೇನು ಅಂದರೆ, ಜನ ನಮ್ಮನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾರೆ. ಬಿಕಾಸ್ ನಮ್ಮ ಕೆಲಸ ಅಂಥದ್ದು, ಸಿಂಗಿಂಗ್ ಆಗಲಿ ಅಥವಾ ಏನೇ ಆಗಲಿ, ನಮ್ಮನ್ನು ನೋಡಿ ಈ ಥರ ಆಗಬೇಕು ಅಂತ. ಸೊ ಎಲ್ರಿಗೂ ಹೇಳೋದಷ್ಟೇ, ವಿನ್ನಿಂಗ್ ಲೂಸಿಂಗ್ ಅನ್ನೋದು ಒಬ್ಬರಿಗೆ ಸಿಗೋದು, ಅಥವಾ ಒಬ್ಬರೇ ವಿನ್ ಆಗೋಕ್ಕಾಗೋದು ಇಡೀ ಶೋ ಅಲ್ಲಿ. ಬಟ್ ಏನು ಅಂದರೆ, ಲರ್ನಿಂಗ್ ಅನ್ನೋದು ಎಲ್ರಿಗೂ ಸಿಗುತ್ತೆ. ಸೊ ನಾವು ಅದನ್ನು ಮಾಡಬೇಕು. ಸೊ ಪ್ರತಿ ಸ್ಟೆಪ್ಪು ಲರ್ನಿಂಗಲ್ಲೇ ಇರುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ಬೇರೆ ಇತ್ತು, ಈ ವರ್ಷ ಬೇರೆ, ತುಂಬ ಕಲ್ತಿದ್ದೀರಿ. ಸೊ ಅಷ್ಟೇ ಲೈಫು. ಅದೇ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋದರೆ ನಾವು ಗೆಲ್ತಾ ಇರ್ತೀವಿ ಅಷ್ಟೇ.
ನಿಮ್ಮ ಹತ್ರ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಗೊತ್ತಾ, ಕಾರ್ಯಕ್ರಮ ನಮಗೂ ಟೈಮ್ ಬಂದೇ ಬಿಡ್ತು ಗೊತ್ತಾಗಿಲ್ಲ. ಆ್ಯಂಡ್ ಅದೇ ನಾ ಹೇಳಿದ್ನಲ್ಲ, ಅಲ್ಲಿ ಸಿಗ್ತಿರೋ ರೆಕಗ್ನಿಷನ್ಗೆ ಇನ್ನೊಂದು ಅಂದರೆ ರೆಕಗ್ನಿಷನ್ ಯಾಕೆ ಸಿಗ್ತಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಇಂಥ ಶೋಗೆ ಕರೆದಾಗ. ನ್ಯೂಸ್ 18ಗೂ ತುಂಬ ಥ್ಯಾಂಕ್ ಯು. ಕ್ಯಾಮ್ರಾ ಹಿಂದೆ ವರ್ಕ್ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರೆದು ಮತ್ತೆ ಇನ್ನಷ್ಟು ಜನ ಇದರಿಂದ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದಿದ್ದಕ್ಕೆ, ಹಬ್ಬದ ದಿವಸ ನಮ್ಮ ವೀಕ್ಷಕರಿಗೆ ಎಂಟರ್ಟೈನ್ ಮಾಡಿದ್ದಕ್ಕೆ, ಆ್ಯಂಡ್ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ತಿಳಿಸ್ತಾ. ಸೊ ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಇದೆ ದರ್ಶನ್ ಹತ್ರ. ಸೊ ಪುನೀತ್ ರಾಜ್ಕುಮಾರ್ ಬಗ್ಗೆ ದರ್ಶನ್ ಅದ್ಭುತವಾಗಿ ಹಾಡು ಹೇಳ್ತಾರೆ ಗೊತ್ತಾ. ಹೌದು, ಹಾಡು ಎಸ್. ಸೊ ಅಪ್ಪು ಸರ್ಗೂ ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿ ಲವ್ ಯು ಅಪ್ಪು ಸರ್. ಆ್ಯಂಡ್ ಇದನ್ನು ಅಪ್ಪು ಸರ್ಗೋಸ್ಕರ ಬರೆದು ಹಾಡಿದಂಥ ಸಾಂಗು. ಸೊ ಈಗ ಅಪ್ಪು ಸರ್ಗೋಸ್ಕರ. ರಾಜನ ನಗುವಲೆ ರಾಜ್ಯಕ್ಕೆ ಬೆಳಕಿದೆ, ರಾಜನ ಅಳಿವಿಗೆ ರಾಜ್ಯವೇ ಅಳುತ್ತಿದೆ. ಈಗಾಗಿಲೇ ಆಗಿರೋ ಮೋಸಕ್ಕೆ ಈ ಹೃದಯ ಅಳುತ್ತಿಹುದು ಬಿಕ್ಕಳಿಸಿ, ಬರಬಾರದೆ ಒಮ್ಮೆ ಪರಮಾತ್ಮನೇ ಆ ಸಾವನು ಕೂಡ ಧಿಕ್ಕರಿಸಿ. ಓ ಕನ್ನಡದ ಕನ್ನಡಿಯೇ ಕಾಣೆಯಾಗಲು ಕಾರಣಗಳು ಕಾಣೆ. ನಿನ್ನ ಹೆತ್ತವರು ನಿಜಕ್ಕೂನು ದೈವ ರೂಪವೇ, ಕೇಳು ದೇವರಾಣೆ. ಅರಸನ ಅಳಿವಿಗೆ ರಾಜ್ಯವೇ ಮರುಗಿದೆ, ಅರಸನ ಅಳಿವಿಗೆ ಮನಸ್ಸಿದು ಕರಗದೆ.